ಡೋರ್ ಲಾಕ್ ಮಾಡಿ ಕೂತ್ಕೊಳ್ಳೋದಲ್ವೇನೋ? ಅದು ಅಲ್ಲದೆ ಓದ್ಕೊಂಡು ಬೇರೆ ಕೂತ್ಕೊಂಡಿದ್ದೆ ಇಲ್ಲೇ. ಬೇಗ ಬೇಗ ಮುಗಿಸ್ಕೊಂಡ್ ಬಾರೋ, ನನಗೂ ಅರ್ಜೆಂಟ್ ಇದೆ. ಆಯ್ತಾಯ್ತು ಹೋಗು. ಏನೋ ಹೋಗು, ಬರ್ತೀನಿ. ಬೇಗ ಬೇಗ. ಹಲೋ ಅಪ್ಪ. ಹಲೋ, ಏನಪ್ಪ ಮಗನೇ, ಹೇಗಿದೀಯಾ? ಎಕ್ಸಾಮ್ಸ್ ಎಲ್ಲ ಹತ್ರ ಬರ್ತಾ ಇದೆ, ಹೇಗ್ ಮಾಡ್ತಿದ್ಯಾ ಪ್ರಿಪರೇಷನ್? ಈ ಸಾರಿನಾದ್ರೂ ಪಾಸ್ ಆಗ್ತೀಯೋ ಹೆಂಗೆ? ಸರಿ ಅಪ್ಪ, ಸರಿ ಪಾಸ್ ಆಗ್ತೀನಪ್ಪ ಈ ಸತಿ. ಆಯ್ತಾ? ಹಲೋ ಹಲೋ ಹಲೋ, ನೆಟ್ವರ್ಕ್ ಸಿಗ್ತಿಲ್ಲಪ್ಪ. ಅಬ್ಬಾ, ಬಾಡಿಗೆ ಬಾಕಿ 700, ಕರೆಂಟ್ ಬಿಲ್ 300, ಇದು ಬುಕ್ಸ್ಗೆ, ಇದು ಕೇಬಲ್ ಬಿಲ್ಲು. All around town, people. All around town, people trying to get down. ಒಂದು ವಿಜಯವಾಣಿ ಪೇಪರ್ ಕೊಡಿ ಸರ್. ತಗೊಳ್ಳಿ ಸರ್. ಹಲೋ, ಎಕ್ಸ್ಕ್ಯೂಸ್ ಮೀ, ನೋಟ್ ಬುಕ್ ಬಿಟ್ಟಿದ್ರೆ ತಗೊಂಡೋಗ್ರಿ. ಓಹ್, ಸಾರಿ ಸಾರಿ. ಥ್ಯಾಂಕ್ ಯು ಸರ್. ಹುಷಾರು, ಪೆಟ್ಟಾಯ್ತಾ ಪಾಪು? ಯಾಕೆ ನೀವು ಲಾಸ್ಟ್ ವೀಕಿಂದ ನನ್ನನ್ನೇ ಫಾಲೋ ಮಾಡ್ತೀರಾ? ಬೇರೆ ಹಿಂಗಂತೀರಾ? ಇವಾಗ ನೋಡಿದ್ರೆ ಬೇಕು ಬೇಕು ಅಂತ ಬೀಳ್ಸಿದ್ದೀರಾ. ಡ್ಯಾಡಿಗೆ ಹೇಳಿ ಗ್ರಾಚಾರ ಬಿಡಿಸ್ತೀನಿ ರೀ. ನಾನಾ? ಯಾವಾಗ? ಸುಳ್ಳು ಹೇಳ್ತಾ ಇದೀಯಾ? ಅಳ್ಬೇಡ ಪಾಪು, ಚಾಕ್ಲೇಟ್ ಕೊಡಿಸ್ತೀನಿ. ಬಾ. ಬ್ಲೂ ಕಲರ್ದು 2 ದೊಡ್ಡದು, ನಂಗೆ ಚಿಕ್ಕದು ಬೇಡ. ದೊಡ್ಡದು 2 ಬೇಕಾ? ತಗೊಮ್ಮ. ಓಕೆನಾ? ಬರ್ಲಾ? ಬಾಯ್. ಕಿಲಾಡಿ ಹುಡುಗಿ. ಈಗ್ಲೇ ಹಿಂಗಂದ್ರೆ ಮುಂದೆ ಇನ್ ಹೆಂಗೆ? ಏನಾಗ್ಬೇಕು ನಿಂಗೆ? ನಂಗೆ ಚಾಕ್ಲೇಟ್ ಬೇಕು. ನಾನೇ ಓಸಿ ಅಂದ್ರೆ ಇದು ನನ್ಕಿಂತ ಡಬಲ್ ಓಸಿ. ಏನೋ ಮಗ, ನಿನ್ ರೂಮಿಗೆ ಬಂದ್ರೆ ಯಾವ್ದೋ ಲೈಬ್ರರಿಗೆ ಬಂದಂಗಾಗತ್ತೆ. ನೀನ್ ಯಾವಾಗ್ಲೂ ಹೀಗೆ ಇರ್ಬೇಕಣ್ಣ. ನನ್ನಂತ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ಗೆ ಒಳ್ಳೇದು ಮಾಡ್ತಾನೆ ಇರ್ಬೇಕು. ಕರೆಕ್ಟ್ ಕಣ.
ನಂಗೂ ನಿಂಗೂ ಗೌರ್ಮೆಂಟ್ ಕೆಲಸ ಸಿಕ್ಕರು ಸಿಗ್ಬೋದು, ಆದ್ರೆ ಇವನು ಮಾತ್ರ ಹಿಂಗೆ ಇರ್ತಾನೆ. ಆಡ್ಕೊಳ್ರು IAS ಆಫೀಸರ್ ಆದ್ಮೇಲೆ ನನ್ನ ಮಗನೇ ನಿನ್ನ ಸೆಕ್ಯೂರಿಟಿ ಗಾರ್ಡ್ ಆಗಿ ಇಟ್ಕೊಳ್ತೀನಿ. ಸಂತು ಅದೇನೋ ಡೌಟ್ ಅಂತ ಕೇಳ್ದಲ್ಲ, ಏನೋ ಅದು? ನನಗೆ ಯಾವ್ದೋ ಡೌಟು. ಈ ಬುಕ್ಸ್ ಸಿಲೆಬಸ್ ಅಂತ ಕಂಡುಹಿಡಿದಿದ್ದೆ ನಾನು. ಏನೋ ನಮ್ಮ ಮನೇಲಿ ನಮ್ಮ ಹುಡುಗಿ ಜೊತೆ ಮಾತಾಡಕ್ಕಾಗಲ್ಲ ಅಂತ ನಮ್ಮ ಅಪ್ಪನ ಹತ್ರ ಡೌ ಕಟ್ಟಿ ಇಲ್ಲಿಗೆ ಬಂದೆ ಅಷ್ಟೇ. ನೀ ಉದ್ಧಾರ ಆಗಲ್ಲ ಕಣ. ಲೇ, ಎಲ್ಲಾ ಹುಡುಗರು ಲವ್ ಮಾಡಿದ್ಮೇಲೆ ಕಣ ಉದ್ಧಾರ ಆಗೋದು. ಹಾಳಾಗೋಗ್ತೀಯ. ಥ್ಯಾಂಕ್ ಯು. ಕುತ್ಕೋಬೇಡ ಕಣ, ಅದು ಮಂಚ ಥರ, ಮಂಚ ಅಲ್ಲ. ಎದಳ್ ಎದಳ್. ನೀನು ಮನುಷ್ಯನ್ ತರ ಇದೀಯಾ, ಮನುಷ್ಯ ಅಲ್ಲ, ಚಿಂಪಾಂಜಿ ನನ್ ಮಗ. ಸಿನಿಮಾ ಎಲ್ಲಿಗೆ ಬಂತಪ್ಪ? ಜಾಸ್ತಿ ಮೊಬೈಲ್ ನೋಡ್ಬೇಡ ಬಂಗಾರು, ಬ್ಯಾಟ್ರಿ ವೀಕ್ ಆಗ್ಬಿಡುತ್ತೆ. ಮದುವೆ ಆದ್ಮೇಲೆ ಕಷ್ಟ ಆಗುತ್ತೆ. ಕ್ಲೈಮ್ಯಾಕ್ಸ್ ಮುಗ್ದಿರುತ್ತೋ ಏನೋ. ಹಾಯ್ ಸ್ವೀಟ್ ಹಾರ್ಟ್, ಏನ್ ಮಾಡ್ತಿದ್ಯಾ? ನೀನ್ ಸುಳ್ಳು ಹೇಳ್ತಿದ್ದೆ ಕಣೆ, ನಂಗೆ ಗೊತ್ತು. ನೀನ್ ಸ್ನಾನ ಮಾಡ್ತಿಲ್ಲ. ಈ ಸಿನಿಮಾಗಿಂತ ಈ ಸಿನಿಮಾನೇ ಚೆನ್ನಾಗೈತೆ. ಯಾವ ಸೋಪ್ ಯೂಸ್ ಮಾಡ್ತಿದ್ಯಾ? ಒಳ್ಳೆ ಸುವಾಸನೆ ಬರ್ತಾ ಇದೆ. ಬೆನ್ನುಜ್ಜಕ್ ಬರ್ಲಾ? ಈ ನನ್ನ ಮಕ್ಳದು ಇದೇ ಆಯ್ತು. ಶಿವ ಉದ್ಧಾರ ಆದಂಗೆ. ಓದಿ ನನ್ನ ಮಗ ಆಲೋನ್ ಮಿಸ್ಪ್ಲೇಸ್ ಆಗಿದೆ. ಪ್ಲೀಸ್ ಒಂದು ಮುತ್ಕೊಡೆ. ಕರ್ಮ ಕಾಂಡ. ಒಂದೇ ಸರಿ ಕಣೆ. ಅಯ್ಯೋ, ಫೋನಲ್ಲಿ ಮಕ್ಕಳು ಹುಡ್ಸಂಗ್ ಕಾಣ್ತಾವನಲ್ಲಪ್ಪ ಇವನು. ಲೇ, ಅಲ್ಲೋಡೆ ಒಂದ್ ಚಿಕ್ಕ ಹುಡುಗಿ ಹೆದರ್ಸಿ ಚಾಕ್ಲೇಟ್ ತಗೊಂಡ್ ಹೋದ್ಲು ಅಂತ ಹೇಳಿದ್ನಲ್ಲ, ಅಲ್ಲೋಡೆ ಬರ್ತಾವನೆ. ಎಲ್ಲಿ? ಅಲ್ಲಿ ಬರ್ತಿದೆ ನೋಡು. ಸರಿ ಆಯ್ತು ಬಿಡಪ್ಪ, ಟ್ರೈ ಮಾಡ್ತೀನಿ. ಸಾರಿ ಸರ್. ಕಣ್ ಕಾಣಿಸಲ್ವಾ? ಇಟ್ಕೊಂತೀರ ಇಬ್ರು? ಸರಿ ಸರ್. ಎಕ್ಸ್ಕ್ಯೂಸ್ ಮೀ, ಬಂದಿರದೆ ಒನ್ ವೇಲಿ, ಅದ್ರ ಮೇಲೆ ಹೊಡೆಕ್ ಬೇರೆ ಹೋಗ್ತ್ಯಾ? 3 ದಿನ ಜೈಲಲ್ಲಿ ಹಾಕಿದ್ರೆ ಅವಾಗ ಬುದ್ಧಿ ಬರತ್ ನಿಮ್ಗೆಲ್ಲ. ಅಲೋ ಮೇಡಮ್, ಕಂಪ್ಲೀಟ್ ಏನು ಬೇಡ ಮೇಡಮ್. ಮೊದಲೇ ನಾವು ಗೌರ್ಮೆಂಟ್ ಕೆಲಸ ಬೇರೆ ಹುಡುಕ್ತಾ ಇರೋದು, ಆಮೇಲೆ ಸುಮ್ಮನೆ ಕಾಟ್ಲೆ ಆಗ್ಬಿಡುತ್ತೆ. ನೀವ್ ಸುಮ್ನಿರ್ರಿ. ಇವತ್ ನೀವು, ನಾಳೆ ಮತ್ತೊಬ್ರು. ಇಂಥವ್ರನ್ನೆಲ್ಲ ಸುಮ್ಮನೆ ಬಿಡಬಾರ್ದು. ಸರ್ ಹೋಗಿ ಸರ್, ಗಲಾಟೆ ಮಾಡಬೇಡಿ ಸರ್. ನೀನ್ ನೋಡ್ಕೋತೀನಿ ಕಡೆ. ಅಯ್ಯೋ, ನಾನ್ ನಿಮಗೋಸ್ಕರ ಫೈಟ್ ಮಾಡ್ತಾ ಇದ್ರೆ ನಂಗೇನು ಆಗೇ ಇಲ್ಲ ಅಂತಿರಲ್ಲ. ಇವಾಗ ನಾನೇ ವಿಲನ್ ಆದೆ ಅಲ್ವಾ? ನಾಳೆ ಮುಂದೆ ಏನಾದ್ರೂ ಆದ್ರೆ ನೀವಿಬ್ರೇ ಜವಾಬ್ದಾರಿ. ಅಮ್ಮ ತಾಯಿ ಕ್ಷಮಿಸಮ್ಮ. ಯಾಕ್ರಿ ಕಾಲಿಗೆ ಏಟ್ಬಿತ್ತಾ? ಟ್ರೀಟ್ಮೆಂಟ್ ತಗೋತೀರಾ? ಹೀಗೆ ನಡ್ಕೊಂಡು ಹೋಗ್ತೀರಾ? ಬನ್ನಿ ಆಸ್ಪತ್ರೆಗೆ ಹೋಗೋಣ. ಏನಾಗಿಲ್ರಿ, ಬರ್ತೀನಿ. ಬಾರೋ ನೀನು. ನಾವು ಅಲ್ಲಿಗೆ ಹೋಗ್ತಾ ಇರೋದು, ಬನ್ನಿ ಬಿಟ್ಟು ಹೋಗ್ತೀವಿ. ರೂಮಿಂದ ಹೊರಗಾಕ್ಸೋ ಪ್ಲಾನಾ? ಯಾಕ್ರಿ? ಮತ್ತೆ ಬೆಂಗಳೂರಲ್ಲಿ ಮೊದಲೇ ಬ್ಯಾಚುಲರ್ಸ್ಗೆ ರೂಮ್ ಕೊಡಲ್ಲ. ನೀವಿಬ್ರು ನಮ್ಮ ಮನೆಗೆ ಬಂದ್ಬಿಟ್ರೆ ಅಷ್ಟೇ, ನಮ್ಮ ಓನರ್ ಆಂಟಿ ನಮಗೆ ಫುಟ್ಪಾತ್ ಗತಿ ಮಾಡ್ಬಿಡ್ತಾರೆ. ಹೋಗ್ರಿ, ನಡಿಯ ನೀನು. ಹೋಗೋಣ ಬಾ. ಅಪ್ಪ ಲೇ, ಏನೇ ನೀನು ಡ್ರೀಮ್ ಬೀಳೋ ಹೊತ್ತಲ್ಲಿ ಇಲ್ಲಿ ಕರ್ಕೊಂಡ್ ಬಂದಿದ್ಯಾ? ನಾನ್ ಯಾಕಾದ್ರೂ ನಿನ್ ರೂಮೇಟ್ ಆದ್ನು. ಹೇ ಸುಮ್ನೆ ಬಾರೆ, ನಿನ್ ಡ್ರೀಮ್ ಬಾಯ್ಗೆ ಇವತ್ತಾದ್ರೂ ರೆಸ್ಟ್ ಸಿಗ್ಲಿ. ಅದ್ ಸರಿ, ಇಲ್ಲೇನ್ ಸಾಧಿಸ್ಬೇಕು ಅಂತ ಹೋಗ್ತಾ ಇರೋದು? ಲಾಸ್ಟ್ ಇಯರ್ PSI ಪೋಸ್ಟ್ಗೆ ಫಿಸಿಕಲ್ ಟೆಸ್ಟ್ ನಡೆಯುವಾಗ ಒಬ್ಬ ಹುಡ್ಗ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿದ್ನಂತೆ. ಅಯ್ಯೋ ಅಷ್ಟೇನಾ? ಪ್ರತಿ ವರ್ಷ ಹುಡುಗಿರಿಂದ ಅದೆಷ್ಟು ಹುಡುಗರು ಸಾಯ್ತಾರೆ ಗೊತ್ತಾ? ನಿಮ್ಮಂತ ಹುಡುಗಿರಿದ್ರೆ ಸಾವಂತೂ ಗ್ಯಾರಂಟಿ ಫಿಕ್ಸ್. ಆಯ್ತು, ನಾವಿವಾಗ ಬಂದಿರೋದು ಫಿಸಿಕಲ್ ಟೆಸ್ಟ್ಗೆ ಪ್ರಾಕ್ಟೀಸ್ಗೆ ಅಂತ ಬಂದಿರೋ ಹುಡುಗರ್ನ ಇಂಟರ್ವ್ಯೂ ಮಾಡಕ್ಕೆ. ಹೋಗೋಣ. ಫೈನ್. ಎಲ್ಲೇ ಶಾರ್ಟ್ಸ್ ಹಾಕಿರೋ ಹುಡುಗರೇ ಕಾಣಿಸ್ತಾ ಇಲ್ಲ. ಬರ್ತಿರ್ತಡಿಯೇ, ಅಲ್ಲೋಡು. ಈ ಗೌರ್ಮೆಂಟ್ ಕೆಲಸ ಯಾವನಿಗೆ ಬೇಕಿತ್ತು? ದಿನಾ ಬೆಳಗ್ಗೆ ಕಿಲೋಮೀಟರ್ ಓಡಬೇಕು. ಇದ್ ಕೆಲಸ ಎಲ್ಲ ಬಿಟ್ಬಿಟ್ಟು ಇದಕ್ಕೆ ಬಂದಾಯ್ತು. ಆ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಆದ್ರೂ ಸಿಕ್ಕಿದ್ರೆ ಮಲ್ಕೊಂಡಾದ್ರೂ ಇರ್ಬೋದು, ಕೂತ್ಕೊಂಡಾದ್ರೂ ಇರ್ಬೋದು, ಅಥವಾ
ಮಾಡ್ದೇನೆ ಇರ್ಬೋದು, ಏನ್ ಮಾಡಿದ್ರು ಸಂಬಳ ಬರೋದು. ಥು, ಎಲ್ಲ ನಮ್ ಕರ್ಮ. ಅಲ್ಲಿ ನೋಡಿ ಕಾಗೆ ಬಂಗಾರ. ಕಾಗೆ ಬಂಗಾರ ಅಲ್ವೇ, ಬಂಗಾರು. ಓಯ್, ಎಲ್ಲೋ ನಿನ್ ಫ್ರೆಂಡು? ಇನ್ನು ಕಾಲೆತ್ಕೊಂಡ್ ಮಲ್ಗಿರ್ಬೇಕು. ನಾವ್ ಹಂಗಲ್ಲ. ಎಲ್ಲೋ? ಏನೇ ಇದು, ನಿನ್ನೆನೆ ಒಂಥರ ಇದ್ದ, ಇವತ್ತೇ ಒಂಥರ ಇದ್ದಾನೆ ಅಲ್ವಾ? ಏನ್ ಮಾಡ್ತಾ ಇದೀಯ ಬಾರೋ? ನಾನು ನಿಮ್ ಇಂಟರ್ವ್ಯೂ ತಗೋಬೋದಾ? ಹೌದಾ? ಹಾಗಾದ್ರೆ ನಾನು ಫಸ್ಟ್ ಚೆನ್ನಾಗಿ ತೆಗಿತೀರ ತಾನೆ? ಝೂಮ್ ಮಾಡಿ ತೆಗಿತೀನಿ ಆಯ್ತಾ? 2 ಲೈಟ್ ಎಕ್ಸ್ಟ್ರಾ ಬೇಕು. ಎಲ್ಲಿಗೆ? ಆಯ್ತು. ಲಾಸ್ಟ್ ಇಯರ್ PSI ಪೋಸ್ಟ್ಗೆ ಫಿಸಿಕಲ್ ಟೆಸ್ಟ್ ಮಾಡುವಾಗ ಒಬ್ಬ ಹುಡುಗ ಹಾರ್ಟ್ ಅಟ್ಯಾಕ್ ಆಗಿ ಸತ್ನಂತಲ್ಲ, ಅದ್ರ ಬಗ್ಗೆ ನೀವೇ ಹೇಳ್ತೀರಾ? ಅಯ್ಯೋ, ಆತ್ಮಕ್ ಶಾಂತಿ ಸಿಗ್ಲಿ ಅಂತ ಹೇಳ್ತೀನಪ್ಪ. ರೀ ನಿಲ್ಸಿ. ಟಿವಿಯಲ್ಲಿ ನಮ್ದೇನಾದ್ರೂ ಬಂದ್ರೆ ಕೆಲ್ಸ ಸಿಗಲ್ಲ. ನಮ್ ಲೈಫ್ ಜೊತೆ ಯಾಕ್ರಿ ಆಟ ಆಡ್ತೀರಾ? ಕೋಪಿಸ್ಕೋಬೇಡ್ರಿ, ನಾವ್ ಇದನ್ನ ಟಿವಿಲೆಲ್ಲ ಹಾಕಲ್ಲ. ಕಾಲೇಜಲ್ಲಿ ಮಾಡ್ತಿರೋ ಒಂದು ಪ್ರಾಜೆಕ್ಟ್ಗೋಸ್ಕರ ಇದು. ಹೌದಾ? ತಗೊಳ್ಳಿ. ನೋಡಿ, ಪೊಲೀಸ್ ಕೆಲಸ ಅನ್ನೋದಿದೆಯಲ್ಲ, ಇದೊಂದು ತುಂಬಾ ಪ್ರಬುದ್ಧವಾದದ್ದು ಮತ್ತೆ ತುಂಬಾ ದೊಡ್ಡದಾದ ಒಂದು ಕ್ರಿಯೆ. ಮತ್ತೆ ಈ ಪೊಲೀಸ್ ಕೆಲಸ ಅನ್ನೋದು ನೋಡಿ, ನಾವು ಸೆಲೆಕ್ಷನ್ ಆದ್ಮೇಲೆ ಇದನ್ನು ಮುಂದುವರ್ಸ್ಕೊಂಡು ಹೋಗ್ಬೋದು. ಹಾಗೂ ಇದು ಒಂದು ಅದ್ಭುತವಾದ. ಆಮೇಲೆ ಸಿಗ್ತೀನಿ. ನಾನು ನಿಯತ್ತಾಗಿ ಪರೀಕ್ಷೆನ ಯಾವತ್ತು ಪಾಸ್ ಮಾಡಿ, ನೀ ನನ್ನ ಜೊತೆಗಿದೆಯಾ ಅಂದ್ಬಿಟ್ಟು ಇವತ್ತು ಫಿಸಿಕಲ್ ಟೆಸ್ಟನ್ನು ಪಾಸ್ ಮಾಡಿದೆ. ಅದಕ್ಕೋಸ್ಕರ ನೀನು ಇವತ್ತು ಎಣ್ಣೆ ವಾಡಿಲೇಬೇಕು, ಇಲ್ಲ ಅಂದರೆ ಹೆಣಗಳು ಬೀಳ್ತವೆ. ಲವ್, ಯಾವತ್ತಾರ ನಾ ಕುಡ್ದಿದ್ದೀನಿ ನೀನು? ಏಯ್, ಇವಾಗ ನೀನು ಕುಡಿತೀಯೋ ಇಲ್ವೋ? ಓ, ನೀವು ಕಾಟ ತಡೆಯಕ್ಕಾಗಲ್ಲ ನನಗೆ. ಹಲೋ, ಏಯ್, ನಿಂಗೆ ಎಷ್ಟೆಲ್ಲ ಹೇಳೋದು? ನನಗೆ ಫೋನ್ ಮಾಡ್ಬೇಡ ಅಂತ. ಪ್ರಿಯತಮೆ ತಗದ್ 4 ಬಾರ್ಸಿದ್ರೆ ಕರ್ರಗಿರೋನು ಬಿಡ್ಬೇಕು. ನನ್ ಜೊತೆ ಆಟ ಮಾಡ್ತೀನಿ ನೋಡು. ಯಾರೋ ಅದು ಇಷ್ಟೊತ್ತಲ್ಲಿ ಫೋನ್ ಮಾಡ್ತಿರೋದು? ಹೌದಾ? ಕೊಡಿಲ್ಲ, ನಾನೇ ಮಾತಾಡ್ಬೇಕಂತಿದ್ದೆ. ಹಲೋ, ಹೌದು, ನಾನಿನ್ ಮಗನೇ. ಏನಿವಾಗ ಡೌಟ್ ಇದ್ರೆ DNA ಟೆಸ್ಟ್ ಮಾಡ್ಕೋ. ನಾನಿವಾಗ ಪೊಲೀಸ್ ಇನ್ಸ್ಪೆಕ್ಟರ್ ಆಗ್ತಿದ್ದೀನಿ. ನಾನೇನು ಹೆದರ್ಕೊಳಲ್ಲ. ನೀನ್ ಫೋನ್ ಮಾಡಿದ್ರೆ ನಾನ್ ಯಾವನಿಗೂ ಹೆದರಲ್ಲ. ಹೌದು, ಕುಡ್ದಿದ್ದೀರಿ. ಏನಿವಾಗ ಅದನ್ನ ಕೇಳಕ್ ನೀನ್ ಯಾರೋ ಲೋಫರ್. ಎದುರುಗಡೆ ಬಂದ್ರೆ ಎದೆ ಮೇಲೆ ಕಾಲಿಟ್ಬಿಡ್ತೀನಿ. ಯಾವನಿಗೆ ಹೇಳಿದ್ದೆ ನೀನು? ಮಕ್ಕಳು ಕುಡಿದಾಗ ತಂದೆ ತಾಯಿ ಫೋನ್ ಮಾಡಬಾರ್ದು ಅಂತ ಜಗತ್ತಿಗೆ ಇವತ್ತು ನನ್ನಿಂದ ಗೊತ್ತಾಗ್ಲಿ. ಮಾಡಿದ್ರೆ ಈ ಥರ ಊಸ್ಕೊತಾರೆ. ನಾವೇನು ಮಾಡ? ಅಬ್ಬಾ, ನಿನ್ನೆ ಕುಡ್ದಿದ್ದು ಹ್ಯಾಂಗ್ ಓವರ್ ಇನ್ನೂ ಹಿಡಿದೇ ಇಲ್ಲ. ನನ್ನ ಪೆಗ್ ಹಾಕ್ಬಿಟ್ರೆ ಎಲ್ಲ ಸರಿ ಆಗುತ್ತೆ. ನಿನ್ನೆ ಏನು ಮಗ ಹುಲಿ ತರ ಆಡ್ತಿದ್ದೆ? ನಾವ್ ಯಾವತ್ತಿದ್ರು ಹುಲಿನೇ ಕಣ. ನಿಮ್ಮ ಅಪ್ಪಂಗೆ ಫೋನ್ ಮಾಡು, ಗೊತ್ತಾಗುತ್ತೆ ನಿಂಗೆ. ಅಯ್ಯೋ, ಹಿಂಗೆಲ್ಲ ಬೈದ್ಬಿಟ್ಟು ಅದನ್ನ ಕೇಳಕ್ ನೀನ್ ಯಾರೋ ಲೋಫರ್. ಅಯ್ಯೋ, ಹಿಂಗೆಲ್ಲ ಬೈದ್ಬಿಟ್ಟೇನು? ಇದೇನಾದ್ರೂ ನಮ್ಮ ಅಪ್ಪಂಗೆ ಗೊತ್ತಾದ್ರೆ ನನ್ನ ಬಡ್ದು ಕೊಂದೇ ಹಾಕ್ತಾರೆ. ಅಯ್ಯೋ, ಬರೀ ನೀರ್ ಕುಡಿದ್ರೆ ಹಿಂಗೆ, ಇನ್ನೆಣ್ಣೆ ಕುಡಿದ್ರೆ ಹೆಂಗೆ? ನೀರ? ನಿನ್ನೆ ನೀನ್ ಕುಡಿಯುವಾಗ ಎಣ್ಣೆ ಚೆಲ್ಬಿಟ್ಟು ನೀರ್ ಹಾಕಿಟ್ಟಿದ್ದೆ. ಓ, ಅದಕ್ಕೆ ನನಗೆ ಫುಲ್ ಕನ್ಫ್ಯೂಸ್ ಆಗ್ತಿತ್ತು. ಏನಂತಾನೆ ನಿನ್ ಬಾಯ್ ಫ್ರೆಂಡು? ವಾವ್, ಫಿಗರ್ ಸೂಪರ್ ಆಗಿದೆ. ಎಲ್ಲ ಒಂದೇ ಪ್ಯಾಕೇಜ್ ಅಲ್ಲಿದೆ ಮಾಮ್. ಬೇಡ ಬಾರಿ. ರೋಡಲ್ಲಿ ಹೋಗೋ ಹುಡ್ಗಿರ್ನ ನೋಡಿ ಕಮೆಂಟ್ ಮಾಡ್ಲಿಲ್ಲ ಅಂದ್ರೆ ತಿಂದಿದ್ದಾರ್ಗಲ್ವಾ? ಏನು ನನ್ ಬಾಯ್ ಫ್ರೆಂಡ್ ಯಾರು ಅಂತ ಗೊತ್ತಾ? ಯಾರು? ಪೊಲೀಸ್, ಕರ್ನಾಟಕ ಪೊಲೀಸ್. ಆದ್ರೆ ಏನಿವಾಗ? ಸುಮ್ನಿದ್ರೆ ಸರಿ, ಇಲ್ಲಾಂದ್ರೆ ಸರಿ ಇರಲ್ಲ. ಹಲೋ, ನೋಡಿ ಅವ್ರು ರೇಗಿಸ್ತಾ ಇದಾರೆ, ಸೇವ್ ಮಾಡಿ. ನೀವೇನೋ ಅವ್ರಿಗೆ ಮಾಡಿರ್ತೀರಾ?
ಹಾ ಸೇವ್ ಮಾಡಿ ಅಂತ ತಾನೇ ಹೇಳಿದ್ದು. ಪೊಲೀಸ್ ಅಂತ ಬೇರೆ ಹೇಳಿದ್ದೀನಿ. ಪೊಲೀಸ್ ಅಂತ ಹೇಳಿದ್ದೇನ? ಪೊಲೀಸ್ ಅಂದ ಮೇಲೆ ನಾವು ಕಾಪಾಡಲೇಬೇಕು. ನಡೆಯ, ಏನಾಗುತ್ತೆ ನೋಡೇ ಬಿಡೋಣ. ನಡೆಯ. ಯಾಕೋ ಏನ್ ಭಯ ಅಲ್ವಾ ನಿಮ್ಗೆ? ಯಾಕೋ ಗೊತ್ತಾಗಲ್ಲ ಭಯ ಅಲ್ವಾ ನಿಮ್ಗೆ? ಹೋಗ್ಲಿ ಬಿಡು, ಹೊಡಿಬೇಡ ಇವ್ರನ್ನ. ಸರ್ ಯಾವ ಸ್ಟೇಷನ್ ಸರ್ ನೀವು? ಅದು ನಾವು ಪಕ್ಕದಲ್ಲಿ ನೋಡಿದ್ರೆ ಸ್ಮಶಾನ ಕಾಯೋ ತರ ಇದ್ದಾನೆ ಇವನು ಪೊಲೀಸ್. ಮಗ ಹಾಕು ನಾಕು ಬಾಯ್ ಬಿಡ್ತಾನೆ. ಸಾಯ್ತಿರಲ್ಲ, ಕೇಸಾಗಿ ಜಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ. ಸರ್ ನಮ್ದೇನು ತಪ್ಪಿಲ್ಲ ಸರ್. ನೀವು ಕೇಸ್ ಗೀಸ್ ಹಾಕ್ಬಿಟ್ರೆ ನಮ್ ಗೌರ್ಮೆಂಟ್ ಕೆಲಸ ಹೋಗ್ಬಿಡುತ್ತೆ ಸರ್. ಪ್ಲೀಸ್ ಸರ್. ಲೋ ನೀನೇನೋ ರಮೇಶ? ಕುಮಾರ ಎಲ್ಲೋ? ಲೇ ಅವ್ನಿಗೆ ಚಿಕ್ಕಮಗಳೂರಲ್ಲಿ PSI ಪೋಸ್ಟಿಂಗ್ ಆಗಿದೆ ಕಣೋ. ನಮ್ ಬ್ಯಾಚ್ ಅಲ್ಲಿ ನಿನ್ಗೊಬ್ಬನ ಕೆಲಸ ಸಿಕ್ಕರೆ ಎಲ್ಲರಿಗೂ ಸಿಕ್ಕದಾಗೆ ಕಣೋ. ಇವ್ರು ಯಾರು? ಗರ್ಲ್ ಫ್ರೆಂಡ್. ಒಳ್ಳೆ ಕೆಲ್ಸನೇ ಹುಡ್ಕೊಂಡಿದ್ಯಾ ಬಿಡು. ಅದು ಸರ್ ನಿಮ್ ನಂಬರ್ ಕೊಡಿ. ಈ ತರ ಕೀಟ್ಲೆಗಳೆಲ್ಲ ಆದ್ರೆ ಮತ್ತೆ ಬೇಕಾಗುತ್ತೆ. 9844242429 ಇನ್ನೊಂದ್ ಸಾರಿ. 98442429. ಸರಿ ಕಣ, ನಾನು ಬರ್ತೀನಿ. ಸಿಗೋಣ. ಈ ಕಡೆ ಹೋಗೋಣ ಬಾ. ನಮಗೆಲ್ಲ ಪಾರ್ಟಿ ಕೊಡ್ಸೋ. ಏನಕ್ಕೆ? ಫಿಸಿಕಲ್ ಟೆಸ್ಟ್ ಅಲ್ಲಿ ಪಾಸ್ ಆದ್ಯಲ್ಲ, ಅದಕ್ಕೆ ಪಾರ್ಟಿ. ನಮ್ಗಿನ್ನು ಕೆಲ್ಸನೇ ಸಿಕ್ಕಿಲ್ವಲ್ಲ. ಸಿಕ್ಕಿದ್ಯೋ ಬಿಟ್ಟಿದ್ಯೋ ಪಾರ್ಟಿ ಅಂತೂ ಕೊಡಿಸ್ಬೇಕು. ಟೀ ಕಾಫಿ ಪಾರ್ಟಿ ಮಾತ್ರ ಕೊಡಿಸ್ತೀನಿ. ಕಾಫಿ ಪಾರ್ಟಿನ ನಿಂದಿದೆ ಆಯ್ತು. ಆಯ್ತು ಬಾ. ಏನಾಯ್ತು? ನಾನ್ ಕೊಡಿಸ್ತೀನಿ ಎಂದಿದ್ದು ಬೈಟ್ ಕಾಫಿ, ಕೋಲ್ಡ್ ಕಾಫಿನಲ್ಲ. ಅಂದ್ರೆ ಹೋಗ್ರಿ, ತುಂಬಾ ಕಾಸ್ಟ್ಲಿ ಅದು. ಬನ್ನಿ, ನಾನೇ ಸ್ಪಾನ್ಸರ್ ಮಾಡ್ತೀನಿ. ಹಂಗಾದ್ರೆ ದಿನ ಬರೋಣ. ನಡಿ ಬಾರೆ. ನಮ್ ಕಾಪಿಡಿ ಹೊರಗಡೆ ಒಳಗಡೆ ಕೂತ್ಕೊಂಡು ಚೆನ್ನಾಗಿ ಕುಡಿದ್ಬಿಡೋಣ. ಹೌದಾ? ನೀವಿಬ್ರು ಅದೇನೋ ಕುಡಿದ್ರಲ್ಲ? ಕ್ಯಾಪುಚಿನೋ. ಓಹೋ, ಬೆಕ್ಕಿನ ಕಕ್ಕಸದಲ್ಲಿ ಬರೋ ಬೀಜದಿಂದ ತಾನೇ ಅದನ್ನ ಮಾಡೋದು. ಇಲ್ಲ ಕಣೆ. ಹೇ, ಯಾಕ್ರಿ, ಏನಾಯ್ತು? ಏನ್ ತಪ್ಪಿಸ್ಕೊಂಡು ಹೋಗ್ತಾ ಇದ್ಯಾ? ಯಾಕ್ರಿ, ಏನ್ ಮಾಡ್ತಾ ಇದೀರಿ? ಕೊಡ್ರಿ ನನ್ನ ಮೊಬೈಲು. ಏನ್ರಿ ಮಾಡ್ತಾ ಇದೀರಾ? ಡಾರ್ಲಿಂಗ್ ಅಂತ ಸೇವ್ ಮಾಡಿದೀನಿ. ನಾನು ಕಾಲ್ ಮಾಡಿದಾಗ್ಲೆಲ್ಲ ರಿಸೀವ್ ಮಾಡ್ಬೇಕು. ಓಕೆ? ನಾನು ಆ ತರ ಅಲ್ಲಪ್ಪ. ನಮ್ಮಪ್ಪ ನನ್ನ ಮೇಲೆ KG ಗಟ್ಲೆ ಆಸೆ ಇಟ್ಕೊಂಡಿದ್ದಾರೆ. ನಾನು ಅಷ್ಟೇ ನಿನ್ ಮೇಲೆ ಟನ್ ಗಟ್ಲೆ ಪ್ರೀತಿ ಬರ್ಸ್ಕೊಂಡಿದೀನಿ. ನೀನು ಬರ್ಸ್ಕೋ. ತುಂಬಾ ಘಾಟಿ ಹುಡುಗಿ, ನಾನು ಹುಷಾರಾಗಿರ್ಬೇಕಪ್ಪ. ಎಲ್ಲಿದ್ಯಾ ಬಂಗಾರು? ಓ ಇಲ್ಲಿದ್ಯಾ? ಏನೋ ಮಗ, ಇಷ್ಟ ದಿನ ಕಾಣ್ಲೇ ಇಲ್ಲ. ಏನಿಲ್ಲ ಮಗ, ನನ್ಗೂ ನಮ್ಮ ಹುಡುಗಿಗೂ ಸ್ವಲ್ಪ ಕಿರಿಕು. ಯಾಕೆ? ಮಾಮೂಲಿನ ಕಾಫಿ ಜೊತೆ ಸಿಗರೇಟ್ ಹಂಗೋ, ಲವ್ ಅಲ್ಲಿ ಜಗಳನು ಹಂಗೆ. ಎಲ್ಲೋ ಫಸ್ಟ್ ರ್ಯಾಂಕ್ ರಾಜು ಕಾಣಿಸ್ತಾ ಇಲ್ಲ? ಅಯ್ಯೋ, ಅವನಲ್ಲಿ ಮೇಲ್ಗಡೆ ಅವನೇ. ಅವನಿಗೊಂದು ಹುಡುಗಿ ಸಿಕ್ಬಿಟ್ಟವಳೆ, ಹಾಳಾಗ್ತವನೆ. ಹಾಳಾಗ್ತಿರೋದಲ್ಲ, ಉದ್ಧಾರ ಆಗ್ತಿದ ನಾನು. ಹೌದೌದು, ಜಾಸ್ತಿನೇ ಉದ್ಧಾರ ಆಯ್ತವನೆ. ಆಗ್ಬೇಕು. ನಡಿ.
ಓಹೋ ನೋಡೋ ಸ್ವಂತು ಎಷ್ಟು ಟಾಪ್ ಹೋಗವನೆ ಲವ್ ಮಾಡಕ್ಕೆ. ಓಕೆ ಓಕೆ ಲವ್ ಮಾಡಿದ್ಮೇಲೆ ಇಸ್ಮೇಲ್ ಬರ್ಲೇಬೇಕು. ಅವತ್ ತುಂಬಾ ಚೆನ್ನಾಗಿತ್ತು. ಬಂಗಾರು ನನ್ನ ಲವರ್ ಮೆಸೇಜ್ ಮಾಡಿದಾಳೆ, ಏನೋ ಪ್ಯಾಚಪ್ ಆಗೋಂಗ್ ಕಾಣಿಸ್ತಿದೆ. ನಾನ್ ಬರ್ತೀನಿ. ಲೇ ನಿತ್ಕೊಳ್ಳೋ. ಲೇ ಹಲೋ. ಅಯ್ಯಯ್ಯ ಇವ್ ನೋಡ್ರಿ ಇಲ್ಲಿ ಬಿಸಿ, ಅವ್ನು ನೋಡ್ರಿ ಅಲ್ಲಿ ಬಿಸಿ. ನಾನೇನ್ ಮಾಡ್ಲಪ್ಪ ಮಧ್ಯದಲ್ಲಿ. ಅಂಕಲ್ಗಳೆಲ್ಲ ಆಫೀಸಿಗೆ ಹೋಗ್ಬಿಟ್ರೆ ಆಂಟಿನ ಮಾತಾಡ್ಸ್ಕೊ ಬಂದ್ಬಿಡ್ಬೋದಿತ್ತ. ಅಲ್ಲೊಂದು ಆಂಟಿ ಐತೆ, ಹೋಗ್ಬಿಟ್ಟು ಮಾತಾಡ್ಸ್ಕೊ ಬರೋಣ. ಬೇಗ ಹೋಗೋಣ ಬಾರೋ. ಹಲೋ ಏನು ಮಗ ಯಾಕೋ ಏನಾಯ್ತು? ಊರಲ್ಲಿ ಅಪ್ಪ ಅಮ್ಮಂಗೇನಾದ್ರು ತೊಂದರೆ ಆಯ್ತೇನೋ? ಸಂತುಗೆ ಏನಾಯ್ತು? ಅವನೊಂದು ಹುಡುಗಿ ಪ್ರೀತಿಸಿದ್ನಲ್ಲ, ಅವಳಿಗೆ ಬೇರೆ ಜೊತೆ ಮದುವೆ ಆಯ್ತಂತೆ. ಅದಕ್ಕೆ ಒಂದು ಸುಸೈಡ್ ಮಾಡ್ಕೊಬಿಟ್ಟ ಮಗ. ಅಯ್ಯೋ ರಾಜು ನಂಬಕ್ಕೆ ಆಗ್ತಿಲ್ಲ ಕಣ. ಬಾರೋ ನಡುವೆ ಬೇಕು ಹೋಗೋಣ. ಲವ್ ಮಾಡಿಬಿಟ್ಟು ತಪ್ಪು ಮಾಡಿದೆ ಅನ್ಸುತ್ತೆ. ನನ್ನ ಲೈಫು ಸಂತು ಥರ ಆಗ್ಬಿಟ್ರೆ ಛೇ, ಅಪ್ಪ ಅಮ್ಮನ ಗತಿ. ಲೈಫ್ ಚೆನ್ನಾಗಿದ್ರೆ ತಾನೇ ಲವ್ ಚೆನ್ನಾಗಿರೋಕ್ಕೆ ಸಾಧ್ಯ. ಲವ್ ಈಸ್ ಎ ನಾಟ್ ಎ ಲೈಫ್, ಇಟ್ಸ್ ಅ ಪಾರ್ಟ್ ಆಫ್ ಲೈಫ್. ಈ ಲವ್ ಸವಾಸನೆ ಬೇಡ. ಏನಪ್ಪ ಇವಳು? ನನ್ ಕೈಗೆ ಸಿಗ್ಲಿ, ಇದೇ ಹಬ್ಬ. ಏನೋ ಬ್ಯುಸಿ ಇರಬೇಕು. ಡೋಂಟ್ ವರಿ. ಏನಾದ್ರೂ ಇದ್ರೆ ನನ್ನ ಹತ್ರ ಹೇಳ್ಬೋದಿತ್ತಲ್ಲ, ಯಾಕೆ ಸುಮ್ಮನೆ ಅವಾಯ್ಡ್ ಮಾಡ್ತಾ ಇದ್ದಾನೆ? ಬಂಗಾರನ್ ಕೇಳಿದ್ರೆ ಗೊತ್ತಾಗುತ್ತೆ ಬಿಡು. ಎಲ್ಲೋ ರಾಜು ಏನ್ ಮಾಡ್ತಾ ಇದ್ದಾನೆ? ಯಾಕೆ ನಾನು ಅವಾಯ್ಡ್ ಮಾಡ್ತಾ ಇದ್ದೇನೆ? ಅದು ಬೆಳಗ್ಗೆ ಪುಸ್ತಕ ಹಿಡ್ಕೊಂಡು ಕಾಲೇಜ್ ಹೋಗ್ತಾನೆ, ಸಾಯಂಕಾಲ ಮನೆಗೆ ಬರ್ತಾನೆ. ಅದು ಅಲ್ಲದೆ ಎಕ್ಸಾಮ್ ಬೇರೆ ಹತ್ರ ಬಂತಲ್ವಾ, ಅದಕ್ಕೆ ಅವಾಯ್ಡ್ ಮಾಡ್ತಾ ಇರ್ಬೋದು. ಮತ್ತೆ ಅವನ ಫ್ರೆಂಡ್ಸ್ ಅಂತೂ ಬೇರೆ ರೀಸೆಂಟಾಗಿ ಸೂಸೈಡ್ ಮಾಡ್ಕೊಂಡ್ಬಿಟ್ಟ. ಅದಕ್ಕೆ ಇದೇ ಕಾರಣಕ್ಕೆ ನಮ್ಮನ್ನೆಲ್ಲ ಅವಾಯ್ಡ್ ಮಾಡ್ತಿದ್ದಾನೆ. ಅದ್ ನನ್ಗೆ ಹೇಳ್ಬೋದಲ್ವಾ? ಅದು ಪ್ಲೀಸ್ ಅವ್ನು ಹೇಳೋ ನಾನು ಕಾಲ್ ಮಾಡಕ್ಕೆ. ಸರಿ ಓಕೆ. ಇವನನ್ನ ಅರ್ಥ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಬರ್ತಾ ಇದ್ದ ನೋಡು ಕುಮ್ಮನ್ ಕುಸ್ಕ. ಇವತ್ತಿವನಿಗಿದೆ ಮಾರಿ ಹಬ್ಬ. ರಾಜು ಎಕ್ಸಾಮ್ ಮುಗೀತಾ?
ಇವಾಗ ಮುಗಿತಪ್ಪ ಎಕ್ಸಾಮು. ಚೆನ್ನಾಗಿ ಮಾಡಿದ್ದೀನಪ್ಪ. ಹಾಗಾದ್ರೆ ಶಾಮಣ್ಣ ಅವ್ರ ಜೊತೆ ನಿನ್ ಮದುವೆ ಬಗ್ಗೆ ಮಾತಾಡ್ಲಾ? ಹಾಗಿದ್ರೆ ನಾವು ಮದುವೆ ಬಗ್ಗೆ ಎಲ್ಲ ತಯಾರಿ ಮಾಡ್ಕೋತಾ ಇರ್ತೀವಿ. ನೀನ್ ಬೇಗ ಅದೇನಿದೆ ಕೆಲಸ ಮುಗಿಸ್ಕೊಂಡು ಬೇಗ ಬಂದ್ಬಿಡಪ್ಪ. ಅಪ್ಪ ಅಪ್ಪ ಏಯ್ ಯಾಕೋ ಫೋನ್ ಕಟ್ ಮಾಡಿದೆ? ನನ್ನ ಮದುವೆ ಬಗ್ಗೆ ಸ್ವಲ್ಪ ಮಾತಾಡ್ಬೇಕಿತ್ತಲ್ಲ. ನಾವು ಏನಲ್ಲ ನೀನು ಹೆಂಗೆ ಮಾಡು. ಈ ಗ್ರಾಚಾರ ಕಾದಿದ್ದೀನಿ ನಿನಗೆ. ನಾನ್ ನಿನ್ ಜೊತೆ ಮಾತಾಡ್ಬೇಕು. ಸಿಕ್ಕಾಕೊಂಡ್ವಿ ನಾವು. ಅಲೋ, ಅವನು ಚಿಕ್ಕ ಹುಡುಗ, ನಾನು ಬರ್ತೀನಿ. ಹೋಗೋ ಬಾ. ಹೋಗ ಬರ್ತೀನಿ ಇರೋ. ಆಯ್ತು ಬಿಡ್ರಿ. ಎಕ್ಸಾಮ್ ಮುಗೀತಲ್ಲ? ಹ್ಮ್ ಚೆನ್ನಾಗಿ ಮಾಡಿದ್ಯಲ್ವಾ? ಚೆನ್ನಾಗಿ ಮಾಡಿಲ್ಲ ಅಂದ್ರೂ ಚಿಂತೆ ಇಲ್ಲ. ಆದ್ರೆ ನೀನ್ ನನ್ನ ಅವಾಯ್ಡ್ ಮಾಡಿದ್ರೆ ನಿನ್ನನ್ನು ಸಾಯಿಸಿ ನಾನು ಸಾಯ್ತೀನಿ. ನೋಡು, ನನ್ ಮೇಲೆ ಜವಾಬ್ದಾರಿ ಇದೆ. ನಾನೇನೋ ಆಗ್ತೀನಿ ಅಂತ ನಮ್ಮ ಮನೇಲಿ ನಂಬಿಕೆ ಇಟ್ಕೊಂಡಿದ್ದಾರೆ. ಅವ್ರ ನಂಬಿಕೆಗೆ ಮೋಸ ಮಾಡಕ್ಕಾಗಲ್ಲ. ಹಾಗಾದ್ರೆ ನೀನ್ ನನಗ್ ಮೋಸ ಮಾಡ್ತೀಯಾ? ನೋಡು, ನಾನ್ ನಿನ್ನ ಜವಾಬ್ದಾರಿಯಿಂದ ಓಡ್ ಹೋಗು ಅಂತ ಹೇಳ್ತಾ ಇಲ್ಲ. ನನ್ನ ನೀನು ಬಿಟ್ಟು ಹೋಗ್ಬೇಡ ಅಂತ ಹೇಳ್ತಾ ಇರೋದು. ನಿನ್ ಫ್ರೆಂಡಿಗೆ ಯಾರೋ ಮೋಸ ಮಾಡಿದ್ದಾರೆ ಅಂತ ಎಲ್ಲ ಹುಡುಗಿರು ಒಂದೇ ತರ ಇರಲ್ಲ. ನಂಗೆ ಗೊತ್ತು ನೀನ್ ಆತರಲ್ಲ ಅಂತ ಹೇಳಿ. ಹಾಗಾದ್ರೆ ನೀನನ್ನ ಟೆಸ್ಟ್ ಮಾಡ್ತಾ ಇದೀಯಾ? ನಾನ್ ಸತ್ರೆ ನಿನ್ನ ನಂಬಿಕೆ ಬರುತ್ತಲ್ವಾ? ನಾನ್ ಸಾಯ್ತೀನಿ ಬಿಡೋ, ನೀನ್ ಚೆನ್ನಾಗಿರು. ಲೇ ರಾಜ್, ನಿನ್ನ ಹುಡುಗಿ ಕರ್ಕೊಂಡು ಹೋದ್ಲಲ್ಲ, ಕಾಫಿ ಡೇಗೆ ಕರ್ಕೊಂಡು ಹೋದ್ಲಾ ಅಥವಾ ಬೇರೆ ಕಡೆ ಎಲ್ಲಾದ್ರೂ? ಯಾಕೋ ಏನಾಯ್ತು? ಸಂತು ಬಗ್ಗೆ ಗೊತ್ತಲ್ಲೋ? ಗೊತ್ತು. ಅದಕ್ಕೆ ಯಾವ ಲವ್ ಬೇಡ ಅಂತ ನನ್ ಪಡು ನಾನು ಬಿಟ್ಬಿಡು ಅಂತ ಬಂದೆ. ಏಯ್, ಯಾವುದೋ ಒಂದು ಹುಡುಗಿ ಹಂಗೆ ಮಾಡಿದ್ಲು ಅಂತ ಎಲ್ಲರೂ ಹಂಗೆ ಮಾಡ್ತಾರೇನೋ? ಹಂಗೆ ಇರ್ತಾರೇನೋ? ಎಲ್ರು ಹಂಗಂತಲ್ಲ, ಸುಮ್ಮನೆ ಪ್ರಾಬ್ಲಮ್ ಯಾಕೆ ಅಂತ ಬಂದು. ಹಂಗಾದ್ರೆ ಇಷ್ಟು ದಿನ ನಡೆದಿದ್ದೆಲ್ಲ ತಮಾಷೆನಾ? ಆ ಹುಡುಗಿ ಸ್ವಲ್ಪ ಬಜಾರಿ, ಏನೋ ಮುಂಗೋಪಿ. ಆದರೆ ನಿನ್ನನ್ನು ಸಿಕ್ಕಾಪಟ್ಟೆ ಹಚ್ಕೊಂಡ್ಬಿಟ್ಟಿದ್ದಾಳೆ ಕಣೋ. ಪಾಪ ಏನಾದರೂ ಮಾಡ್ಕೊಂಡಿರ್ತಾಳೋ ಏನೋ. ಅದಕ್ಕಿಂತ ಮುಂಚೆ ಒಂದು ಕಾಲ್ ಮಾಡು. ನಮ್ಗೆ ಅದೆಲ್ಲ ಬೇಡಮ್ಮ. ಇವಾಗ ನಾನು ಗೌರ್ಮೆಂಟ್ ಕೆಲಸ ಬೇಕಷ್ಟೇ. ಏನಾದರೂ ಮಾಡ್ಕೊ, ನಿನಗೆ ಎಷ್ಟು ಹೇಳಿದ್ರು ಅಷ್ಟೇ. ನಾನು ಎಷ್ಟೇ ಟ್ರೈ ಮಾಡ್ರು ಒಂದು ಹುಡುಗಿನೂ ಬಿಡುತ್ತೆ ಇಲ್ಲ. ಇವನಿಗೆ ಅವಳೇ ಆಗಿ ಬಂದರೂ ನಕ್ರ ಮಾಡ್ತಾನೆ. This number is currently switched off. Please try again later.
ಏನು ಬುಕ್ ಬಿಟ್ಬಿಟ್ಟು ಸುಮ್ಮನೆ ಕೂತಿದ್ಯಾ? ಅವಳು ತುಂಬಾ ನೆನಪಾಗ್ತಾ ಇದ್ದಾಳೆ ಕಣೋ. ಹೌದಾ? ಕಾಲ್ ಮಾಡು. ಕಾಲ್ ಮಾಡಿದೆ ಕಣೋ, ಮೊಬೈಲ್ ಸ್ವಿಚ್ ಆಫ್ ಅಂತ ಬರ್ತಿದೆ. ಹೌದಾ? ಹಂಗಾದ್ರೆ ಒಂದು ಕೆಲಸ ಮಾಡು, ಆ ಪ್ರಿಯಾಂಕಾ ಹೆಂಗಾದ್ರು ಅವಳ ಜೊತೆಗೆ ಇರ್ತಾಳಲ್ಲ, ಅವಳು ಕಾಲ್ ಮಾಡಿ ಕೇಳೋ. ಗುಡ್ ಐಡಿಯಾ. ಹಾ ಹಲೋ. ಹಲೋ, ಏನು ಇಬ್ರು ಪ್ಯಾಚಪ್ ಆಗಿ ಪಾರ್ಟಿ ಮಾಡ್ತಿದ್ದೀರಂತೆ? ಹಾಗೇನು ಇಲ್ಲಪ್ಪ. ಅವಳು ಎಲ್ಲಿ? ಫೋನ್ ಕೊಡು, ಅವಳ ಜೊತೆ ಮಾತಾಡ್ಬೇಕು. ಅವಳ ಜೊತೆ ಮಾತಾಡ್ಬೇಕಾ? ಅವಳು ಅವಳು ಬಾತ್ರೂಮ್ಗೆ ಹೋಗಿದ್ದಾಳೆ. ಅವಳು ಬಂದ್ಮೇಲೆ ಫೋನ್ ಮಾಡಿಸ್ತೀನಿ, ಆಯ್ತಾ? ಓಕೆ ಫೈನ್. ಏನಂತೋ? ಅವಳಿಗೂ ಗೊತ್ತಿಲ್ವಂತೆ. ಹೌದಾ? ಹಂಗಾದ್ರೆ ಒಂದು ಕೆಲಸ ಮಾಡೋಣ, ಅವಳು ಮನೆಯಲ್ಲಿದೆ ಅಂತ ಕೇಳ್ಕೊ, ಹೋಗಿ ಮೀಟ್ ಮಾಡ್ಕೊಂಡ್ ಬಂದ್ಬಿಡೋಣ. ಹೋಗಿ ಬರೋಣ. ಓ ಹಾಯ್ ಸ್ವೀಟ್ ಹಾರ್ಟ್. ಹೇ ರೇಖಾ, ನಾನ್ ರಾಜ್. ಓ ಸಾರಿ ರಾಜ್, ನಾನ್ ಶ್ರುತಿ ಅನ್ಕೊಂಡೆ. ಹೇಳು. ನಿಮ್ಮ ಹತ್ರ ಸ್ವಲ್ಪ ಡೈರೆಕ್ಟ್ ಆಗಿ ಮೀಟ್ ಮಾಡಿ ಮಾತಾಡೋದಿತ್ತು. ಓಕೆ ಫೈನ್, ಆಗ್ಬೋದು. ಸೀರಿಯಸ್ ಆಗಿ ಅವಳಿಗೇನೋ ಆಗಿದೆ. ನಿನ್ನೆ ನಾವಿಬ್ರು ಮೀಟೇ ಮಾಡಿಲ್ಲ. ಓಕೆ, ಅವ್ರ ಅಪ್ಪ ಅಮ್ಮ ಎಲ್ಲಿದ್ದಾರೆ? ಅವಳಿಗೆ ಅಮ್ಮ ಇಲ್ಲ, ಅಪ್ಪ ಬಾಂಬೆಲಿದ್ದಾರೆ. ದುಡ್ಡಿನ ಆಸೆಗೆ ಏನ್ ಬೇಕಾದ್ರೂ ಮಾಡ್ತಾರೆ. ಅವ್ರ ಅಪ್ಪ ಮಗಳಿಬ್ರಿಗೂ ಆಗ್ತಾ ಇರ್ಲಿಲ್ಲ. ಅವ್ರ ಅಪ್ಪಂಗ್ ಗೊತ್ತಾಗ್ದಂಗೆ ನಾವಿಬ್ರು ರೂಮ್ ಮಾಡ್ಕೊಂಡಿದ್ವಿ. ಹಾಗಾದ್ರೆ ಅವ್ರ ಅಪ್ಪನ ಹತ್ರ ಹೋಗೋಕೆ ಸಾಧ್ಯನೇ ಇಲ್ಲ. ಹಲೋ, ಏನೋ ಮಗ ಅಪರೂಪಕ್ಕೆ ಫೋನ್ ಮಾಡಿದ್ಯಾ? ಜಾಬ್ ಏನಾದ್ರು ಸಿಗ್ತಾ? ಪಾರ್ಟಿ ಯಾವಾಗ? ಹಾಗೇನಿಲ್ಲ ಮಗ, 9964922495 ಈ ನಂಬರ್ದು ಲಾಸ್ಟ್ ಲೊಕೇಶನ್ದು ಡೀಟೇಲ್ಸ್ ಬೇಕಾಗಿತ್ತು. ಏನೋ ಮಗ ಲೋ, ಪಾರ್ಟಿ ಕೊಡಿಸ್ತೀಯ ಅಂತ ಅನ್ಕೊಂಡ್ರೆ ಕೆಲಸ ಕೊಡ್ತಾ ಇದೆಯಲ್ಲ ಲೋ. ಸ್ವಲ್ಪ ಅರ್ಜೆಂಟ್ ಇದೆ ಮಗ, ಪ್ಲೀಸ್ ಕಣೋ. ಓಕೆ ಮಗ, 5 ಮಿನಿಟ್ಸ್ ಆಫೀಸಿಗೆ ರೀಚ್ ಆಗ್ತಾ ಇದ್ದೀನಿ. ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಕಾಲ್ ಮಾಡ್ತೀನಿ. ಓಕೆ? ಸರಿ ಸರಿ, ಓಕೆ ಆಯ್ತಾ. ವೆಯ್ಟ್ ಮಾಡ್ತಾ ಇರ್ತೀನಿ, ನೀನು ಸ್ವಲ್ಪ ಹೊತ್ತು ಬಿಟ್ಟು ಕಾಲ್ ಮಾಡು. ಓಕೆ ಓಕೆ ಮಗ, ಬಾಯ್. ಹಲೋ. ಹಲೋ ಮಗ, ಲಾಸ್ಟ್ ಲೊಕೇಶನ್ ಶಿವಮೊಗ್ಗ ಸರೌಂಡಿಂಗ್ ಅಲ್ಲಿ ಎಂಡ್ ಆಗಿದೆ. ಹೌದಾ? ರಾಜು, ಇನ್ನೊಂದು ವಿಷಯ ಕೇಳು. ಆಮೇಲೆ ಲಾಸ್ಟ್ ಕಾಲ್ ಕೂಡ ನಿನ್ಗೆ ಮಾಡಿದಾಳೆ ಕಣೋ. ಓಕೆ ಫೈನ್, ಥ್ಯಾಂಕ್ ಯು ಮಗ, ಥ್ಯಾಂಕ್ ಯು. ಏನಾದ್ರು ಇದ್ರೆ ಕಾಲ್ ಮಾಡು. ಓಕೆ ಬಾಯ್. ಇವನೇ ಗುರುಗಳೇ ರಾಜು. ನಮಸ್ಕಾರ ಗುರುಗಳೇ. ನಾವು ಓದ್ಬೇಕಾದ್ರೆ ತುಂಬಾನೇ ಸಹಾಯ ಮಾಡಿದವನು. ಹೌದು. ರಾಜು, ನಮ್ಮ ಗುರುಗಳು ಅಂತ ಹೇಳ್ತಿದ್ನಲ್ಲ, ಇವರೇ ನಮ್ಮ ಗುರುಗಳಪ್ಪ. ನಿನ್ನಾಗೆ ಇವರು ನನಗೆ ತುಂಬಾ ಸಹಾಯ ಮಾಡಿದವರು. ನಾನು ಇವತ್ತೇನೇ ಪರಿಸ್ಥಿತಿಯಲ್ಲಿದ್ರು ಇವರೇ ಕಾರಣ ಕಣೋ. ಹಾಗೇನಿಲ್ಲಪ್ಪ, ಮನುಷ್ಯನಿಗೆ ಸಹಾಯ ಮಾಡದೆ ಇನ್ನು ಯಾರಿಗೆ ಮಾಡೋಕ್ಕಾಗತ್ತೆ? ಈತ ನನ್ನ ಮೇಲಿನ ಅತಿಯಾದ ಗೌರವದಿಂದ ಹಾಗೆಲ್ಲ ಹೇಳ್ತಿದ್ದಾನಷ್ಟೇ. ಗುರುಗಳೇ, ನಿಮ್ಮ ಅಭ್ಯಂತರ ಇಲ್ಲ ಅಂದ್ರೆ ನಮ್ಮ ಗೆಳೆಯ 2-3 ದಿನ ಇಲ್ಲೇ ಇರ್ಬೋದಲ್ವಾ? ಓಹೋ, ಧಾರಾಳವಾಗಿ. 3-4 ದಿನ ಯಾಕೆ, 1 ತಿಂಗಳಿರಿ. ತುಂಬಾ ಸಂತೋಷ ಸ್ವಾಮಿ. ನೀವಿಬ್ರು ಮಾತಾಡ್ತಾ ಇರಿ, ನಾನು ಸ್ವಲ್ಪ ವಿಶ್ರಾಂತಿ ತಗೋತೀನಿ. ಸರಿ ಗುರುಗಳೇ. ಕೂತ್ಕೊಳ್ಳಪ್ಪ. ಬಾ ರಾಜು, ಕೂತ್ಕೋ. ಪ್ರಯಾಣ ಹೇಗಿತ್ತು? ಪ್ರಯಾಣ ಹೆಂಗೋ ಇತ್ತು ಕಣೋ, ಫುಲ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಅಲ್ಲ ಕಣೋ, ಜಾಬ್ ತಗೊಂಡು ಮದುವೆ ಇನ್ವಿಟೇಷನ್ ಕೊಡೋಕೆ ಬರ್ತೀಯ ಅನ್ಕೊಂಡ್ರೆ ಹುಡುಗಿನ ಕಳ್ಕೊಂಡು ಹುಡುಗಿ ಕೊಡು ಅಂತ ಬಂದಿದೆಯಲ್ಲೋ. ಎಲ್ಲಿ ಆ ಫೋಟೋ ತೋರಿಸಿ ನೋಡೋಣ, ಯಾರ ಹುಡುಗಿ ಅಂತ. ಸೀಕ್ರೆಟ್ ಕಣೋ ಅದು. ಡೋಂಟ್ ವರಿ ಕಣೋ, ಐ ವಿಲ್ ಮ್ಯಾನೇಜ್. ಫೋಟೋ ತೋರಿಸು ನೋಡೋಣ. ಸರಿ.
ಏನು? ಡೋಂಟ್ ವರಿ ಕಣೋ, ಪಕ್ಕಾ ಹುಡುಕೊಡ್ತೀನಿ. ಆದಷ್ಟು ಬೇಗನೆ ಕಣೋ. ಹೇಳ್ತಾ ಇದ್ದೀನಲ್ಲೋ, ಐ ವಿಲ್ ಮ್ಯಾನೇಜ್. ನಾನು ಹುಡುಕೊಡ್ತೀನಿ ಆಯ್ತಾ? ನೋಡು, ಪ್ರಯಾಣ ಮಾಡಿ ಸುಸ್ತಾಗಿದೆಯಾ, ರೆಸ್ಟ್ ತಗೋ, ನಾಳೆ ಬೆಳಿಗ್ಗೆ ಸಿಕ್ಕು ಎಲ್ಲ ಮಾತಾಡೋಣ. ಓಕೆ? ಸರಿ ಆಯ್ತು. ಸರಿ ನಡಿ ಹೋಗೋಣ. ರಾತ್ರಿ ಎಲ್ಲ ಚೆನ್ನಾಗಿ ನಿದ್ದೆ ಮಾಡಿದೀಯಾ? ಬೆಳಿಗ್ಗೆ ಎದ್ಬಿಟ್ಟು ಟಿವಿ ನೋಡ್ಕೊಂಡು ಕೂತಿದೀಯಾ? ಬೇಜಾರು ಕಣೋ, ನಂದೇ ದೊಡ್ಡ ಕತೆ ಆಗಿದೆ ಗೊತ್ತಲ್ಲ. ಫೋನ್ ರಿಂಗ್ ಆಗ್ತಾ ಇದೆಯಪ್ಪ. ಹಲೋ ಹಲೋ ಸಾರ್, ಇಲ್ಲಿ ಯಾವ್ದೋ ಡೆಡ್ ಬಾಡಿ ಬಿದ್ದೋಗಿದೆ ಸರ್. ಡೆಡ್ ಬಾಡಿನಾ? ಎಲ್ಲಿ? ಹುಡುಗಿನೇನು ಹಾಕೊಂಡಿಲ್ಲಲ್ಲ ಅದೇ ಜಾಗ ಸರ್. ಸರಿ, ಅಲ್ಲಿ ಯಾವ ಜನಗಳು ಸೇರಿಸ್ಬೇಡ ಆಯ್ತಾ? ಸಾರ್, ಜನ ಸೇರ್ಸೋದೊಂದಾಯ್ತು, ನೀವೇ ಆ ಕಡೆಯಿಂದ 3 ಜನ ಕರ್ಕೊಂಬನ್ನಿ ಸರ್, ಯಾರಿಲ್ಲ ಇಲ್ಲಿ. ಏಯ್ ಹೇಳಿ ಕೇಳೋ, ಅಲ್ಲಿ ಯಾವ ಜನಗಳನ್ನ ಸೇರಿಸ್ಬೇಡ, ನಾನು ಈಗಲೇ ಬರ್ತೀನಿ, ಗೊತ್ತಾಯ್ತಾ? ಹ್ಞೂ ಸರ್, ಹ್ಞೂ ಸರ್, ಆಯ್ತು ಸರ್, ಓಕೆ ಸರ್. ನೋಡು, ಯಾವುದೋ ಡೆಡ್ ಬಾಡಿ ಸಿಕ್ಕಿದೆ, ರೆಡಿ ಆಗ್ಬಿಟ್ಟು ನೋಡ್ಕೊಂಬರು. ರೆಡಿ, ನಾನು ರೆಡಿ ಆಗ್ತೀನಿ, ನೋಡ್ಕೊಂಬರ. ಸರಿ. ಥೂ, ಏನು ಕೆಲಸನಪ್ಪ ನಮ್ಮದು, ಏನು ಹಣೆ ಬರೋಣ, ಬರೀ ಹಣ ಕಾಯ್ದೆ ಆಯಿತು. ಸರಿಯಾ ನೋಡೋ? ಇವಳೆಲ್ಲ ಕಣೋ. ಏಯ್ ಸರಿಯಾ ನೋಡೋ? ಇಲ್ಲ ಕಣೋ, ಇವಳೆಲ್ಲ. ಸರಿ ಆಯ್ತು ಬಿಡು. ನೋಡೋ, ಫಾರ್ಮಸಿಗೆ ಹೋಗ್ಬಿಟ್ಟು ಫಸ್ಟ್ ರೆಸ್ಟ್ ತಗೋ, ಆ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡಿಸ್ಬಿಟ್ಟು ಆಮೇಲೆ ಬಂದು ಮೀಟ್ ಆಗ್ತೀನಿ. ಬಾ ಹೊರಡು, ನಡಿ, ಟೆನ್ಷನ್ ಮಾಡ್ಕೋಬೇಡ. ಜೋಪಾನ. ಶ್ರೀನಾಟು ಸರ್, ಫೋನ್ ಮಾಡಿ ಪೋಸ್ಟ್ ಮಾರ್ಟಮ್ ಎಲ್ಲ ಅರೇಂಜ್ ಮಾಡಿದೀಯಾ? ಮಾಡಿದ್ದೇನೆ ಸರ್. ಯಾರ ಇವಳು? ಎಲ್ಲೋ ಇದ್ಲು ಸರ್? ನಾ ಬಂದ ಬಾಡಿ ಬಿದ್ದಿ ಸರ್. ಇಲ್ಲಿ ಯಾರಾದ್ರೂ ಇದ್ರೇನೋ? ಇಲ್ಲ ಸರ್, ಇಲ್ಲ ಸರ್. ನೀನೇ ನೋಡಿದೆ ಫಸ್ಟ್? ಹ್ಞೂ ಸರ್, ಹ್ಞೂ ಸರ್. ಇಲ್ಲಿ ಯಾರು ಬಂದಿಲ್ಲ ತಾನೆ? ಇಲ್ಲ ಸರ್. ಸರಿ, ಓಕೆ. ನಾನು ಎಲ್ಲೂ ನೋಡಿಲ್ಲ, ಕಳೆದೋದರೆಲ್ಲ ಸಿಗಲ್ಲ, ಹಂಗೆಲ್ಲ ಹುಡ್ಬೇಡಿ, ಗೊತ್ತಾಯ್ತಾ? ಹೋಗಿ. ಸರಿ ಸರ್. ಈ ಹುಡುಗಿನೆಲ್ಲಾರು ನೋಡಿದ್ಯಾ? ಗೊತ್ತಿಲ್ವಾ? ಅಜ್ಜಿ, ಹುಡುಗಿ ನೋಡಿದ್ದೀರಾ? ಸರಿಯಾಗಿ ನೋಡಿ ಹೇಳಿ. ಗೊತ್ತಿಲ್ವಾ? ಗೊತ್ತಿಲ್ಲ. ತಾತ, ಈ ಹುಡುಗಿ ನೋಡಿದ್ದೀರಾ? ನೋಡಿಲ್ವಾ? ಅಣ್ಣ, ಈ ಹುಡುಗಿನೆಲ್ಲಾರು ನೋಡಿದ್ದೀರಾ? ನೋಡಿಲ್ವಾ? ಇಲ್ಲೇನಾದ್ರೂ ಬಂದಿದ್ರಾ ಅಣ್ಣ? ಸರ್, ಈ ಹುಡುಗಿನೆಲ್ಲ ಗೊತ್ತಿಲ್ಲ. ಗೊತ್ತಿಲ್ಲ ಸರ್.
ನಂಗೇನು ಗೊತ್ತಿಲ್ಲ ಸರ್, ನೋಡಿಲ್ಲ. ಇವ್ರನ್ನೆಲ್ಲರೂ ನೋಡಿದ್ದೀರಾ? ಎಲ್ಲೂ ಸಿಗ್ತಾ ಇಲ್ವಲ್ಲ. ಎಲ್ಲಿದ್ದಾಳೋ, ಹೇಗಿದ್ದಾಳೋ? ಸಿಕ್ಕಾಗ ನನಗೆ 5 ಗಂಟೆ ಆಗಿತ್ತು. ಅಷ್ಟರಲ್ಲಿ ಇಲ್ಲಿಗೆ ಹೇಗೆ ಬರೋಕ್ಕೆ ಸಾಧ್ಯ? ಟ್ರೈನಲ್ಲಿ ಬಂದಿರೋಕ್ಕೆ ಸಾಧ್ಯ ಇಲ್ಲ. ಬಹುಶಃ ಬಸ್ಸಲ್ಲಿ ಬಂದಿರಬಹುದು. ಬಸ್ ಸ್ಟ್ಯಾಂಡಲ್ಲಿ ಯಾರನ್ನಾದರೂ ವಿಚಾರಿಸಿದ್ರೆ ಗೊತ್ತಾಗುತ್ತೆ ಅನಿಸುತ್ತೆ. ಸರಿ. ಎಲ್ಲೂ ನೋಡಿಲ್ಲ. ಇಲ್ಲ ಸರ್, ಇಲ್ಲ ಸರ್. ಸರ್, ಈ ಹುಡುಗಿನೆಲ್ಲಾರು ನೋಡಿದ್ರಾ? ನೋಡಿ. ಹಾ, ನೋಡಿದ್ದೆ. ತುಂಬಾ ಲಗೇಜ್ ತಂದಿದ್ರು, ನಾನೇ ಇಳಿಸ್ಕೊಟ್ಟೆ. ನೋಡಿದ್ರ? ಎಲ್ಲಿ ಸರ್? ಹೇಳಿ ಸರ್. ಅವನಯ್ಯ, ಇವನು ಅನಸಿನ್ ಗಿರಾಕಿ. ಹೇಳಿದ್ನಲ್ಲಯ್ಯ ನೋಡಿದೀನಿ ಅಂತ. ಹೆಸರು ಹೇಳ್ಬೇಕಪ್ಪ ನಿಂಗೆ. ಸರ್ ಪ್ಲೀಸ್ ಸರ್, ನೋಡಿ ಹೇಳಿ ಸರ್. ನೋಡಿ ಸರ್. ಯೋ, ಹೆಸರಿನಯ್ಯ ಹೇಳೋದು, ನೋಡಿದ್ದೆ ಅಂತ. ನಾನೇ ಬ್ಯಾಗ್ ಇಳಿಸ್ಕೊಟ್ಟೆ, ಆಮೇಲೆ ಎಲ್ಲೋದ್ರೋ ಗೊತ್ತಿಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್. ಅಣ್ಣ, ಇದಿಷ್ಟಕ್ಕೂ ಲೇಸ್ ಪ್ಯಾಕೆಟ್ ಕೊಟ್ಬಿಡಿ. ತಗೊಳ್ಳಿ. ಥ್ಯಾಂಕ್ ಯು. ಏನಕ್ಕೆ ಇಷ್ಟೊಂದು? ನನಗೆ ಲೇಸ್ ಪ್ಯಾಕೆಟ್ ಇಷ್ಟ, ಅದಕ್ಕೆ. ಸರಿ ಬಾ. ಸರ್, ಈ ಹುಡುಗಿ ಏನಾದರೂ ಇಲ್ಲಿ ಬಂದು ಲೇಸ್ ಏನಾದರೂ ತೊಗೊಂಡೋದ್ರಾ? ಈ ಹುಡುಗಿನ ತಗೊಂಡು ಹೋದ್ರು ಸರ್. ಇಷ್ಟಂಗೆ ಕನ್ಫರ್ಮ್ ಆಗಿ ಹೇಳ್ತೀರಾ? 100 ರೂಪಾಯಿ ಕೊಟ್ಟರು, 2 ಲೇಸ್ ತಗೊಂಡ್ರು. ನನ್ನ ಹತ್ರ ಚೇಂಜ್ ಇಲ್ಲ ಅಂತ ಹೇಳಿದೆ. ಆಮೇಲೆ 100 ರೂಪಾಯಿಗೂ ಲೇಸೇ ತಗೊಂಡೋದ್ರು. ಅದಕ್ಕೆ ಕನ್ಫರ್ಮ್ ಆಗಿ ಹೇಳ್ತಾ ಇರೋದು. ಥ್ಯಾಂಕ್ ಯು ಸರ್. ಓಕೆ ಸರ್. ಓಕೆನಪ್ಪ. ಇವಳು ಇಲ್ಲಿ ಬಂದಿದ್ದು ಕನ್ಫರ್ಮ್ ಆಯಿತು. ಇವಳನ್ನ ಹೆಂಗೆ ಹುಡುಕೋದು ಒಂದು ಅರ್ಥನೇ ಆಗ್ತಿಲ್ವಲ್ಲ. ಹೇಳು ಪ್ರಿಯಾಂಕಾ. ವಿಷಯ ಏನಾದರೂ ಗೊತ್ತಾಯ್ತಾ? ಇಲ್ಲೇ ಶಿವಮೊಗ್ಗಕ್ಕೆ ಬಂದಿದ್ದಾಳೆ. ಮತ್ತಿಲ್ಲಿ ಯಾರಾದರೂ ರಿಲೇಷನ್ಸ್ ಇದ್ದಾರಾ ಅವಳಿಗೆ? ಇಲ್ಲ, ಆ ಥರ ಯಾರೂ ಇಲ್ವಲ್ಲ. ಹೌದಾ? ಅವಳಿಗೇನಾದ್ರು ಟ್ರಕ್ಕಿಂಗ್ ಹೋಗೋ ಹವ್ಯಾಸ ಆಯ್ತಾ? ಇಲ್ಲ, ಅದು ಏನಿಲ್ವಲ್ಲ. ಸರಿ ಬಿಡು. ಹಲೋ ಪ್ರಿಯಾಂಕಾ, ಬಂಗಾರ ಫೋನ್ ಮಾಡಿದ್ದೇನೆ. ನಾನು ಆಮೇಲೆ ಕಾಲ್ ಮಾಡ್ತೀನಿ, ಆಯ್ತಾ? ಓಕೆ, ಸರಿ. ಓಕೆ, ಆಮೇಲೆ ಮಾಡು.
ಏ ಬಂಗಾರು ಎಲ್ಲಿದ್ಯಾ? ನಾನು ಇಲ್ಲೇ ಬಸ್ ಸ್ಟಾಪ್ ಎದುರುಗಡೆ ಇರೋ ಆಟೋ ಸ್ಟ್ಯಾಂಡ್ ಅಲ್ಲಿ ಇದ್ದೀನಿ, ಬೇಗ ಬಾ. ಹೌದಾ, ಸರಿ ಸರಿ, ನೀ ಅಲ್ಲೇ ಇರು, ಬರ್ತೀನಿ ಈಗ ಬರ್ತೀನಿ. ಹಾ. ಏನೋ ನೀನು ಅದು ನಾನು ಊರಿಗೆ ಹೋಗಿದ್ನಲ್ಲ, ಅದಕ್ಕೆ ಅಲ್ಲೇ ಮಾಡಿಸ್ಕೊಂಡ್ ಬಂದ್ಬಿಟ್ಟೆ. ಅದು ಸರಿ, ನಾನು ಆವತ್ತೇ ಹೇಳಿದ್ವ ನಿನಗೆ, ಈ ಹುಡುಗಿ ಒಂದು ಫೋನ್ ಮಾಡ್ಬಿಡು, ಇಡ್ದವ್ರ ಸಮಸ್ಯೆನೇ ಇರಲ್ಲ ಅಂತ. ಬ್ಯಾಡ್ ಲಕ್ ಬಿಡೋ ಮಗ, ಅವಳು ಹೀಗೆ ಮಾಡ್ತಾಳೆ ಅಂತ ನನಗೆ ಗೊತ್ತಿರಲಿಲ್ಲ. ನನಗನ್ಸುತ್ತೆ ನಿನಗೆ ಬುದ್ಧಿ ಕಲ್ಸಕ್ಕೆ ಹಿಂಗೆ ಮಾಡಿರ್ಬೇಕು. ಹಾಗೇನಿಲ್ಲಮ್ಮ. ಸರಿ ಬಾ, ಲಾಡ್ಜ್ಗೆ ಹೋಗೋಣ. ಲಾಡ್ಜಾ? ಏಯ್, ಹೋಮ್ ಸ್ಟೇ ಅಂದಲ್ಲೋ, ಇವಾಗ ನೋಡಿದ್ರೆ ಲಾಡ್ಜ್ ಅಂತಿದ್ಯಾ? ಯಾವ ಕುರಿಗಳು ಹತ್ತಿರದಲ್ಲಿ ಮೇಯ್ತಾ ಇದ್ದಾವೆ. ಹಾಗಲ್ಲ ಕಣೋ, ಅವಳು ಇಲ್ಲಿ ಬಂದಿದ್ದಾಳೆ, ರಿಲೇಷನ್ಗಳು ಯಾರು ಇಲ್ಲ ಅವಳಿಗೆ. ಓ ಹೌದಾ? ಯಾವ್ದಾದ್ರು ಲಾಡ್ಜಲ್ಲಿ ಉಳ್ಕೊಂಡಿರ್ಬೇಕು. ನಡೀರಿ. ಎಕ್ಸ್ಕ್ಯೂಸ್ ಮಿ ಸರ್. ಸರ್ ನನ್ಗೆ ಒಳ್ಳೆ ಲಾಡ್ಜ್ ಗೊತ್ತು, ದುಡ್ಡು ಸಹ ಕಡಿಮೆ. ಅಲ್ಲೆಲ್ಲ ಸಿಗುತ್ತಾ? ನೀವು ಹ್ಞೂ ಅಂದ್ರೆ ನಾ ಸೆಟ್ಟಿಂಗ್ ಮಾಡ್ಕೊಡ್ತೀನಿ. ಹಾಗಲ್ಲ, ಒಳ್ಳೆ ಲಾಡ್ಜ್ ಬೇಕು, ಗೊತ್ತಾಯ್ತಾ? ಏ ನಡಿಯ. ಏನೋ ಮಾಡ್ಬೇಕಾದ್ರೆ ಏನೋ ಅಡ್ಡ ಬಂತಂತೆ, ಈ ಅಪ್ಪನಿಂದ ಅದಾಯ್ತು. ನಿಧಾನ ಹೊಡೀರಿ, ಕೈಗೆ ಬಂದ್ಬಿಟ್ಟಾತು. ಸರ್ ಯಾರನ್ನಾದ್ರೂ ಹುಡುಕ್ತಾ ಇದ್ದೀರಾ? ಹ್ಞೂ ನಮ್ಮ ಹುಡುಕ್ತಾ ಇದ್ದೀವಿ. ನೋಡಿದ್ರಾ? ಓ ಇವ್ರಾ? ಸೂಪರ್ ಸರ್, ಸೂಪರ್ ಸರ್. ಇವ್ರನ್ನ ಎಲ್ಲೋ ನೋಡಿದ್ದೀನಿ, ಆದ್ರೆ ನೆನಪಾಗ್ತಿಲ್ಲ. ಇವರು ಸೀರಿಯಲ್ ಏನಾದ್ರು ಮಾಡ್ತಾರಾ ಸರ್? ಅಲ್ಲ ಆಕ್ಟಿಂಗ್ ಸರ್. ಅದೇ ಏಜೆಂಟ್ ಇದ್ದಂಗ ಅವನೇ. ಹೋಗ ಕೇಳೋ. ಏ ನಡಿಯ. ಓಕೆ ಸರ್. ಸರ್ ಗ್ಯಾಸ್ ಖಾಲಿ ಆಯಿತು. ಇದು ಯಾವುದೋ ಒಳ್ಳೆ ಲಾಡ್ಜ್ ಅನಿಸುತ್ತೆ, ನೀವು ರೂಮ್ ನೋಡ್ತಾ ಇರಿ, ನಾನು ಗ್ಯಾಸ್ ಹಾಕೊಂಡ್ಬರ್ತೀನಿ ಸರ್. ಆಯ್ತು ಬಿಡಪ್ಪ, ಹೋಗೋಣ. ನಡಿ, ದುಡ್ಡು ಕೊಡು. ತಗೊಳಪ್ಪ. ಏನು ಸರ್ ಇದು, ಇಷ್ಟೇನಾ? ಅಷ್ಟೇ ಕೊಡೋ, ತಗೊಳ್ರಿ. ಅಯ್ಯೋ ಬೆಳಗ್ಗೆನೆ ಥೂ. ಸರ್ ಇವರು ಸ್ಟೇ ಮಾಡಿದಾರ ಇಲ್ಲಿ? ಹೌದು ಸರ್, ನಮಗೆ ತುಂಬ ಬೇಕಾದವರು, ಅವ್ರನ್ನ ಮೀಟ್ ಮಾಡಬೇಕಾಗಿತ್ತು. ನೀವು? ಸರ್ ನಾವು ಇವ್ರ ಫ್ರೆಂಡ್ಸು ಬೆಂಗಳೂರಿಂದ ಬಂದಿದ್ದೀವಿ, ಅರ್ಜೆಂಟಾಗಿ ಇವ್ರನ್ನ ನೋಡಬೇಕಿತ್ತು ಸರ್. ನಾವು ಆ ಥರ ಎಲ್ಲ ರೂಮ್ಗೆಲ್ಲ ಬಿಡಲ್ಲ ವಿಸಿಟರ್ಸ್ ಯಾರನ್ನು. ಏನಿದ್ರು ಇಲ್ಲೇ ಕರೆದು ಮಾತಾಡಬೇಕು. ನೀವು ಯಾರು ಅಂತ ಹೇಳಿ ಕರೆಸಿ ಮಾತಾಡೋಣ. ಇಲ್ಲ ಸರ್, ಸ್ವಲ್ಪ ಅರ್ಜೆಂಟ್ ಇದೆ ಸರ್, ಸ್ವಲ್ಪ ನೋಡಿ ಸರ್. ಸರಿ, ಕೂತ್ಕೊಳ್ಳಿ, ಏನೋ ಒಂದು ವ್ಯವಸ್ಥೆ ಮಾಡ್ತೀನಿ, ಕೂತ್ಕೊಳ್ಳಿ. ಆಯ್ತು ಸರಿ ಸರ್. ಏ ರೂಮ್ ಬಾಯ್ ಇರ್ಬೋದೇನೋ ಇಲ್ಲಿ? ಗೊತ್ತಿಲ್ಲ ಕಣೋ, ಇರ್ಬೋದು. ಇಲ್ಲ ಅಂದ್ರೆ ಏನು ಮಾಡೋದು? ಬಹುಶಃ ಅವಳು ಇಲ್ಲೇ ಇದ್ದಾಳೆ ಅನ್ಸುತ್ತೆ, ನನಗೇನು ಹಾಗೆ ಅನಿಸ್ತಿದೆ, ನೋಡೋಣ. ಹಾ ಸರ್ ಹೇಳಿ. ಇಲ್ಲಿ ಯಾರೋ ಬಂದಿದ್ದಾರೆ, ಇವರು 107 ಅಲ್ಲಿ ಯಾರನ್ನೋ ನೋಡ್ಬೇಕಂತೆ, ಫ್ರೆಂಡನ್ನ. 107 ಕರ್ಕೊಂಡೋಗಿ. ಸರಿ, ಓಕೆ ಬನ್ನಿ ಸರ್. ನಡಿಯೋ ಹೋಣ. ಸರ್ ಒಂದು ನಿಮಿಷ, ಡೂಪ್ಲಿಕೇಟ್ ಕೀ ಇದೆ, ತೊಗೊಂಬಂದು ಬಿಡ್ತೀನಿ. ಹಾಂ ಹೋಗಂಬ. ಏನು ಕಾಣಿಸ್ತಿಲ್ಲ. ಏನ್ ಮಾಡೋದು ಇವಾಗ? ಗೊತ್ತಾಗ್ತಿಲ್ಲ. ಏನಾಗಿರುತ್ತೋ ನನಗಂತೂ ಏನು ಗೊತ್ತಾಯ್ತಿಲ್ಲ. ಬಂದ. ಬನ್ನಿ ಬನ್ನಿ ಬೇಗ.
ಇಲ್ಲೇ ಇದೆಯಲ್ಲೋ, ಲೇಸು ಇಲ್ಲೇ ಇದೆ, ಲೇಸ್ ಇಲ್ಲೇ ಇದೆ, ಬ್ಯಾಗ್ ಇಲ್ಲೇ ಇದೆ, ಬಟ್ಟೆ ಇಲ್ಲೇ ಇದೆ, ಬ್ಯಾಗು ಇಲ್ಲೇ ಇದೆ. ಎಲ್ಲೋ ಇವಳು. ನಡಿ ನಡಿ ಹೋಗೋಣ, ನಡಿ ನಡಿ ನೋಡಿ. ಅಲ್ಲ ಕಣೋ, ಲಾಡ್ಜಲ್ಲಿ ಬಟ್ಟೆ ಬ್ಯಾಗು ಎಲ್ಲ ಬಿಟ್ಟು ಹೋಗಿದ್ದಾಳೆ. ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ಕಣೋ, ಏನ್ ಮಾಡ್ಬೇಕು ಅಂತ. ಇವಾಗ ಪ್ರಿಯಾಂಕಾನೇ ಫೋನ್ ಮಾಡಿದ್ದಾಳೆ, ನೋಡಿಸ್ಬೇಕು. ಹಲೋ ಪ್ರಿಯಾಂಕಾ, ಅವಳಿಗೇನಾದ್ರು ಟ್ರೆಕ್ಕಿಂಗ್ ಹೋಗೋ ಹವ್ಯಾಸ ಆಯ್ತಾ? ಓಕೆ, ಹಾಗಿದ್ರೆ ಸರಿ, ಓಕೆ, ಫೋನ್ ಮಾಡು. ಏನು ಇವಳು ನಮ್ಮ ಜೊತೆಗೆ ಇರೋ ಹಂಗೆ, ನಮ್ಮ ಮಾತನ್ನೆಲ್ಲ ಕೇಳಿಸ್ಕೊಳ್ಳೋ ಹಂಗೆ ಕರೆಕ್ಟ್ ಟೈಮಿಗೆ ಫೋನ್ ಮಾಡ್ತಾಳೆ. ನನಗೆ ಯಾಕೋ ಇವಳ ಮೇಲೆ ಡೌಟು. ಇದ್ರೂ ಇರ್ಬೇಕಣ. ನಡಿ ಹೋಗೋಣ ಬಾ. ಹಲೋ, ನಾನು ಮಗ, ನಾನೊಂದು ನಂಬರ್ ಕೊಡ್ತೀನಿ, ಡೀಟೇಲ್ಸ್ ಕಳಿಸೋ. ನಂಬರ್ ತಗೋ, 9980651185. ಓಕೆನಾ ಮಗ? ಈ ನಂಬರ್ದು ಡೀಟೇಲ್ಸ್ ಕಲೆಕ್ಟ್ ಮಾಡಿ ಅರ್ಜೆಂಟಾಗಿ ನನಗೆ ತಿಳಿಸೋ. ಏನೋ ಯಾವಾಗಲೂ ಡೀಟೇಲ್ಸೇ ಕೇಳ್ತಾ ಇರ್ತೀಯಾ? ಯಾವುದಾದ್ರೂ ಡಿಟೆಕ್ಟಿವ್ ಏಜೆನ್ಸಿಯಲ್ಲಿ ಏನಾದರೂ ಕೆಲಸ ಮಾಡ್ತಿದ್ಯೇನೋ? ಮಗ ಅದನ್ನೆಲ್ಲ ಆಮೇಲೆ ಹೇಳ್ತೀನಿ, ಸ್ವಲ್ಪ ಅರ್ಜೆಂಟಾಗಿ ಕಳಿಸೋ. ನಿಂದು ಇದ್ದಿದ್ದೇನಪ್ಪ. ಓಕೆ, ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಮೆಸೇಜ್ ಮಾಡ್ತೀನಿ. ಸರಿ ಬಾಯ್. ಓಕೆ ಕಣೋ. ಇವನೇನಪ್ಪ ಯಾವಾಗ ನೋಡು ನಂಬರ್ ಬಗ್ಗೆ ಎಂಕ್ವೈರಿ ಮಾಡ್ತಾವನೆ. ಇರ್ಲಿ ಬಿಡು, ನಮ್ಗೆ ಯಾಕೆ ಬೇಕು? ಹೊರಡೋಣ. ಸರಿ ನಡಿ. ಏನು ಯೋಚನೆ ಮಾಡಿದ್ರಿ? ಶಿವ ಶಿವ ಶಿವ, ನಾನು ನಿಮ್ಮನ್ನೇ ಕೇಳ್ತಾ ಇರೋದು. ಯಾವುದ್ರ ಬಗ್ಗೆ? ನಾನು ನೀವು ಪರಿಚಯ ಆಗಿ ಮುಂದಿನ ತಿಂಗಳು ಯುಗಾದಿ ಬಂದ್ರೆ 5 ವರ್ಷ ಆಯ್ತು. ಆವಾಗಿಂದನೂ ನಾನ್ ನಿಮ್ಮನ್ನೊಂದು 50 ಸಲನಾದ್ರೂ ಕೇಳಿದೀನಿ, ನನ್ನನ್ನ ಮದ್ವೆ ಯಾವಾಗ ಆಗ್ತೀರಾ? ಆ ನಿನ್ನ ಪ್ರಶ್ನೆಗೆ ನಾನು ಏನು ಉತ್ತರ ಕೊಟ್ಟಿದ್ದೀನಿ? ನೋಡ್ತೀನಿ ಅಂತ ಹೇಳಿದೀರಾ, ಬೇರೆ ಏನು ಹೇಳಿಲ್ಲ. ಕಳೆದ 5 ವರ್ಷದಿಂದ ನಾನು ನಿನಗೆ ಅದೇ ಉತ್ತರ ಕೊಟ್ಟಿದ್ದೀನಿ ಅಂದ್ರೆ ಇನ್ನು ಮುಂದೆ 5 ವರ್ಷ ಆದ್ರೂ ಅದೇ ಉತ್ತರ ಕೊಡ್ತೀನಿ ಅಂತ ತಾನೇ ಅರ್ಥ. ನೋಡು ಉಷಾ, ನೀನು ಈ ಮದುವೆ, ಮಕ್ಕಳು, ಸಂಸಾರ ಅನ್ನೋ ಆಸೆಗಳನ್ನೆಲ್ಲ ಬಿಟ್ಬಿಡು. ನಿನಗೆ ಆ ಆಸೆಗಳನ್ನು ಬಿಡೋಕಾಗ್ಲಿಲ್ಲ ಅಂದ್ರೆ ನನ್ನನ್ನೇ ಬಿಟ್ಬಿಡು. ಈಗ ಯೋಚನೆ ಮಾಡಬೇಕಾಗಿರೋದು ನಾನಲ್ಲ, ನೀನು. ಶಿವ ಶಿವ ಎಲ್ಲ ಶಿವನ ಆಟ, ಶಿವಲೀಲೆ. ಅಮ್ಮ ಇಲ್ಲಿ ಬಂದು 3-4 ದಿನ ಆಯ್ತು, ನಾನು ನೋಡೇ ಇಲ್ವಲ್ಲ. ಅಳ್ಕೊಂಡು ಬೇರೆ ಹೋಗ್ತಿದ್ದಾರೆ. ಏನಿದು? ನಮ್ಗೆ ಯಾಕೆ ಬೇಕು ಬಿಡು, ನಡಿಯೋ. ದೇವ 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 ದೇವ. ಏಯ್, ಏನಾಯ್ತು? ದೇವ ಮಗ, ದೇವ. ಏನ್ ನೋಡ್ದೆ? ಎಲ್ಲಿ ನೋಡ್ದೆ? ಇಲ್ಲೇ ಇಲ್ಲ ಓಡಾಡ್ಕೊಂಡಿತ್ತು ಮಗ. ಏನಿಲ್ಲ, ಮಲ್ಕೊಳ್ಳೋ. ದೇವ್ರಣೆ ಮಗ, ದೇವ ನೋಡ್ದೆ. ಏನಿಲ್ಲ, ಏನಿಲ್ಲ, ಮಲ್ಕೋ. ಸುಮ್ನೆ ಮಲ್ಕೋ.
ಏಯ್ ಬಂಗಾರು ಬಂಗಾರು ಎದ್ದೇಳೋ, ಲೇಟ್ ಆಯ್ತು ಎದ್ದೇಳೋ. ಏನೋ ನಿಂದು ಬೆಂಗಳೂರಲ್ಲೂ ಬೇಗ ಇಲ್ಲೂ ಬೇಗ ಹೇಳದ್ ಕೇಳೋ, ಇಲ್ಲಿ ಅಲ್ಲಿ ಡೆಡ್ ಬಾಡಿ ಸಿಕ್ಕಿತ್ತಲ್ಲ, ಅಲ್ಲೇನೋ ಕ್ಲೂ ಸಿಗ್ಬೋದು ಅಂತ ನಂಗೆ ಡೌಟ್ ಕಣೋ. ಹೋಗಿ ನೋಡೋಣ ನಡಿ. ಎದ್ಬಿಟ್ಟು ಬೇಗ ರೆಡಿ ಆಗೋ ಆಯ್ತಾ? ಬೇಗ ಎದ್ದೇಳು ಎದ್ದೇಳು. ಸಾಯಿಸ್ತಿಯಲ್ಲ ಯಾರಪ್ಪ ಬಾರೋ. ಏನ್ರಯ್ಯ ಎಲ್ಲೋ ಗಡಿಬಿಡಿಲಿ ಹೋಗ್ತಾ ಇದ್ದೀರಿ? ನನ್ನಿಂದ ಏನಾದ್ರು ಸಹಾಯ ಬೇಕಾದ್ರೆ ಕೇಳಿ ಸ್ವಾಮಿ. ಅದು ನಾವು ಒಂದ್ ನಿಮಿಷ ನಿಂತ್ಕೊಳ್ಳಿಪ್ಪ, ನನ್ ಮಾತು ಸ್ವಲ್ಪ ಕೇಳಿ. ಯಾಕಾತ್ರ? ಮನುಷ್ಯನಿಗೆ ಸಹಾಯ ಬೇಡ ಅನ್ಸೋದು ಒಂದೇ ಸಲ, ಅವನು ಸಾವಿನ ಜೊತೆ ಪ್ರಯಾಣ ಮಾಡೋವಾಗ ಮಾತ್ರ. ಈಗಿನ ಹುಡುಗರೇ ಹೀಗೆ, ಎಲ್ಲ ಶಿವನಿಚ್ಛೆ. ಏನೋ ಅದು ಶಬ್ದ? ಯಾರೋ ಅವನು? ಅಲ್ಲಿ ಯಾರೋ ಹೋಗ್ತಾ ಇದ್ದಾರೆ. ನಿಂತ್ಕೊಳ್ಳ, ಬಾ ಹೋಗೋಣ. ನಿಂತ್ಕೊಳ್ಳ, ಊರು 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 ರಾಜ್ ನಿಂತ್ಕೊಳ್ಳ. ಯಾರೋ ನೀನು? ಬರ ಇಲ್ಲಿ. ಸುಮ್ಮನೆ ಬಂದ್ರೆ ಸರಿ. ಈಗ ಬರ ಇಲ್ಲಿ. ಪರ್ಮಿಷನ್ ಇಲ್ಲದೆ ಕಾಡ್ ಪ್ರಾಣಿಗಳಿದಾವೆ, ಹೋಗ್ರಿ. ಹುಷಾರಾಗಿ ಬರೋ ನಡಿ. ಎದೇನೋ ಹೋಗ್ತಿದೆ ಕಣ, ಹಿಂಗ್ ನಡಿ. ಅಲ್ಲೋಡು ಸಿಟಿ ಕ್ಯಾಮ್ರಾ ಕಣೋ. ಏನು ಕಾಣಿಸ್ತಿಲ್ಲ. ಮೆಮೊರಿ ಕಾರ್ಡ್ ಕಣೋ. ಬಿಡಿ ನಡಿ, ಮನೆಗೆ ಹೋಗಿ ನೋಡೋಣ. ಸರಿ ಬಾ. ಬೇಗ ಬಾರೋ. ಡಿಟೆಕ್ಟ್ ಆಗ್ತಾ ಇಲ್ಲ. ಹೌದಾ? ಒಂದು ಕೆಲಸ ಮಾಡೋಣ, ನಾನು ಪ್ರಿಯಾಂಕಾ ಕಾಲ್ ಡೀಟೇಲ್ ಚೆಕ್ ಮಾಡ್ತಾ ಇರ್ತೀನಿ, ನೀನು ನೋಡ್ತಾ ಇರು.
ರಾಜು ಏನು ಗಾಬರಿಯಲ್ಲಿದೆಯಾ? ನಿನಗೆ ಗೊತ್ತಲ್ಲ ಮಗ. ಅಯ್ಯೋ, ನಿಮ್ ಹುಡುಗಿ ಬೆಂಗಳೂರು ಹೋಗಿದ್ದಾಳೆ, ನಮ್ ಫ್ರೆಂಡ್ ನೋಡಿದಾನೆ, ಅವಳು ಸೇಫ್ ಆಗಿದ್ದಾಳೆ, ಯಾಕೋ ಟೆನ್ಷನ್ ಮಾಡ್ಕೋತೀಯಾ? ಬಟ್ ಅವಳು ಮೊಬೈಲ್ದು ಲಾಸ್ಟ್ ಲೊಕೇಶನ್ ಈ ಸರೌಂಡಿಂಗ್ ಅಲ್ಲೇ ಇದೆಯಲ್ಲೋ. ಫೋನ್ ಮಿಸ್ ಆಗಿರ್ಬೇಕು ಬಿಡು, ಅದಕ್ಕೇನಂತೆ. ನೋಡು, ನೀನ್ ಫಸ್ಟ್ ಬೆಂಗಳೂರು ಸೇರು, ತಿರ್ಗಾ ಇಲ್ಲಿ ರಿಟರ್ನ್ ಬರೋ ಯೋಚನೆ ಮಾಡಬೇಡ. ಅದು ಏನೇ ಪ್ರಾಬ್ಲಮ್ ಇದ್ರೆ ನಾನ್ ಸಾಲ್ವ್ ಮಾಡ್ಕೋತೀನಿ, ತಿಳಿತಾ? ಅಂದೇ ಬೇರೆ ಟೆನ್ಷನ್ ಐತೆ ಮಗ. ನೀನ್ ಎಷ್ಟು ಹೆಲ್ಪ್ ಮಾಡಿದ್ಯಾ ನಂಗೆ ಓದುವಾಗ, ಅಷ್ಟು ಮಾಡಕ್ಕಾಗಲ್ವಾ? ಬಾರೋ, ಸರ್ಕಲ್ ಹತ್ರ ಒಳ್ಳೆ ಹೋಟೆಲ್ ಇದೆ, ಸಖತ್ತ ತಿನ್ಕೊಂಡ್ ಬಂದ್ಬಿಡೋಣ ಬಾ. ಸುಮ್ನೆ ಇರಪ್ಪ ನೀನು. ಅಂದಂಗೆ ಎಲ್ಲಿ ಬಂಗಾರು? ಬಂಗಾರು ಒಳಗಡೆ ಇದ್ದಾನೆ. ಬಂಗಾರು, ಹೇ ಬಂಗಾರು. ನೋಡು ಬಂಗಾರು, ಇವ್ನು ಇಲ್ಲೇ ಇದ್ರೆ ಅದು ಇದು ಅಂತ ಏನೇನೋ ಯೋಚನೆ ಮಾಡ್ತಾ ಇರ್ತಾನೆ. ಆದಷ್ಟು ಬೇಗ ಪ್ಯಾಕ್ ಮಾಡ್ಕೊಂಡು ಸರ್ಕಲ್ ಬರ್ಬೇಕು, ನಾನು ಅಲ್ಲೇ ಕಾಯ್ತಾ ಇರ್ತೀನಿ, ಗೊತ್ತಾಯ್ತಾ? ಸರಿ 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 ಆಯ್ತು. ಏಯ್, ಬೇಗ ಬೇಗ ರೆಡಿ ಆಗೋ, ಹೊರಡೋಣ. ಬಿರಿಯಾನಿ ಬೇರೆ ಕೊಡಿಸ್ತಾವನಂತೆ. ನಿನ್ನ ಹತ್ರ ಪುಳಿಯೋಗರೆ ತಿಂದು ಬೇಜಾರು ಬಂದ್ಬಿಟ್ಟಿದೆ. ಆಯ್ತಾ? ಆಯ್ತಿರಪ್ಪ. ಮೆಮೊರಿ ಕಾರ್ಡ್ ಇಲ್ಲ ಇದ್ರದ್ದು? ಅಲ್ಲೇ ಎಲ್ಲೋ ಇರ್ಬೇಕು ನೋಡ. ಎಲ್ಲೋ ಇಟ್ಟಿದ್ಯಾ, ಸಿಗ್ತಾನೆ ಇಲ್ಲ. ಹೌದಾ? ಇಲ್ಲೇ ಇಟ್ಟಿದ್ನಲ್ಲ ಟೇಬಲ್ ಮೇಲೆ. ಎಲ್ಲೋ ಹೋಯ್ತು? ಒಳಗಡೆ ಇದ್ದಿದ್ದು ನಾನು ಒಬ್ಬನೇ. ಎಲ್ಲೋ ಹೋಯ್ತು? ರೀ ರಾಮಶಾಸ್ತ್ರಿ ಬನ್ರಿ ಇಲ್ಲಿ. ರೀ ರಾಮಶಾಸ್ತ್ರಿ, ಯಾಕ್ರ ಬನ್ರಿ ಇಲ್ಲಿ. ಬಂದೆ. ಏನ್ರಯ್ಯ? ಇಲ್ಲಿರೋ ಮೆಮೊರಿ ಕಾರ್ಡ್ ಎಲ್ಲೋ ಹೋಯ್ತು? ಮೆಮೊರಿ ಕಾರ್ಡ್ ನನಗೇನ್ರಯ್ಯ ಗೊತ್ತು? ಇಲ್ಲೊಂದು ಮೆಮೊರಿ ಕಾರ್ಡ್ ಇತ್ತು, ಎಲ್ಲೋ. ನೀವು ಬರೋಕ್ಕಿಂತ ಮೊದಲು ನಾನು ಇಲ್ಲಿದ್ದೆ. ನಾನು ಹೊರಗಡೆ ಹೋದಾದ್ಮೇಲೆ ನೀವೇ ಇಲ್ಲಿದ್ದೆ. ಎಲ್ಲೋಯ್ತು ಹೇಳ್ರಿ? ಎಲ್ಲಿಟ್ಟಿದ್ದೀರಾ ಮೆಮೊರಿ ಕಾರ್ಡು? ಅಲ್ರಪ್ಪ, ಅಲ್ಲೇ ಎಲ್ಲೋ ಇರ್ಬೇಕು ಹುಡುಕಿ. ಅಲ್ಲ ರೀ, ನಾ ಏನಪ್ಪ ಹೇಳಿ? ಇಲ್ಲೆಲ್ಲೂ ಇಲ್ಲ, ಅದಕ್ಕೆ ಕೇಳ್ತಾ ಇರೋದು. ನನಗ್ ಮೊದಲಿಂದ ನಿಮ್ಮ ಮೇಲೆ ಒಂದು ಡೌಟ್ ಇತ್ತು ರಾಮಶಾಸ್ತ್ರಿ. ಒಂದು ಕಣ್ಣಿತ್ತು. ಹಂಗಾರೆ ನಮ್ಮ ಹುಡುಗಿನ ಇವನೇ ಎಲ್ಲೋ ಬಚ್ಚಿಟ್ಟಿದ್ದಾನೆ. ಹೌದು ಕಣ. ಬಚ್ಚಿಟ್ಟಿದ್ಯಾ ಇವಂದ ಏನೋ ಕಿತಾಪತಿ ಇದೆ. ಹೇಳೋ, ಎಲ್ಲಿಟ್ಟಿದ್ಯಾ ಹೇಳು. ಸಾಯಿಸ್ಬಿಡ್ತೀನಿ ನಿನ್ನ. ಹೇಳು. ಚಂಡಾಲ್ರ ನನ್ನ ಮೇಲೆ ಕೈ ಎತ್ಬಿಟ್ರ. ನಮ್ ಸಾಹೇಬ್ರು ಪರಿಚಯ ಮಾಡಿಸೋರು ಅಂತ ಕರೆದ ಆಶ್ರಯ ಕೊಟ್ರೆ ನನ್ನ ಮೇಲೆ ಕೈ ಮಾಡ್ಬಿಟ್ರ. ಇರಿ, ಮಾಡ್ತೀನಿ ರೀ. ಏನ್ ಮಾಡ್ತೀನಿ ನೋಡ್ತಾರೆ. ನಿಮ್ಗೆ ಸುಮ್ಮನೆ ಬಿಡಲ್ಲ ನಾನು. ಹೋಗಿ ತೊಲಗೋಗಿ. ನನ್ನಂತ ಸಜ್ಜನ ಮೇಲೆ ಕೈ ಮಾಡ್ಬಿಟ್ರು. ಏನ್ರಪ್ಪ, ಅಂತ ಸಜ್ಜನ ಮೇಲೆ ಕೈ ಮಾಡ್ಬಿಟ್ರಪ್ಪ. ತೊಲಗೋಗಿ, ನಮ್ಮ ಮನೆ ಕಡೆ ತಲೆಯಾಗಿ ಮಲಗ್ಬಿಡಿ ಯಾವತ್ತು. ಮಗ, ಸ್ವೀಟ್ ಆಗಿ ಮಾತಾಡಿ ಪಾಯ್ಸನ್ ಹಾಕೋರೆ ಜಾಸ್ತಿ ಕಣ ಇವಾಗಿನ ಕಾಲದಲ್ಲಿ. ಯಾರನ್ನ ನಂಬೋದು ಯಾರನ್ನ ಬಿಡೋದು, ಫುಲ್ಲು ಕನ್ಫ್ಯೂಷನ್ ನನಗಂತೂ. ಆ ಕಾರ್ಡ್ ಫುಲ್ ಕಾಪಿ ಮಾಡ್ದ. ಅದು ಪೂರ್ತಿ ಆದ್ಮೇಲೆ ತಾನೆ ಹೊರಗಡೆ ಬಂದಿದ್ದು. ಒಂದ್ಸಲ ಚೆಕ್ ಮಾಡೋಣ ತಡಿ.
ಇಲ್ಲಿ ಓಡ್ಬೇಡ ಇಟ್ಕೊಳ್ಳಿ ಅವ್ನ. ಏಯ್ ಇಟ್ಕೊಳ್ಳೋ. ಇರೋದೇನು ಸಿಕ್ಕಾಕೊಂಡಿಲ್ಲ ಮಗನೇ. ಗೊತ್ತಾದ್ರೆ ಬಿಡಲ್ಲ ನನ್ನ ಮಕ್ಕಳು. ಯಾರು ನಿಮ್ಮ ಬಿಡ್ರೋ ಬಿಡ್ರಲೇ. ರಾಜು ಹಾಕಿದ್ರು ಒಂಚ ಹಿಡಿತಾ ಮಗನೇ. ಇವತ್ತು ಕೊಡ್ತೀನಿರೋ ನನ್ನ ಬಾಸ್ ಗೊತ್ತಾದ್ರೆ ನನ್ನ ಮಕ್ಕಳು ಹೊಡಿತಾ ಇದ್ದೀರಾ. ಬಿಡ್ರಲ್ಲ. ಅಯ್ಯೋ ಯಾರು ಹೇಳೋ ಬೇಡ ಹೇಳೋ ಹೇಳೋ. ಹೇಳ್ತೀನಿ. ಆವತ್ತು ಇಲ್ಲೆಲ್ಲ ಹತ್ರದಲ್ಲಿ ಗಾಂಜಾ ಅಂಟ ಇದೆಯಂತಲ್ಲ, ತೋರಿಸ್ತೀರಾ? ಗೊತ್ತಿಲ್ಲಪ್ಪ ನಂಗೆ, ಗೊತ್ತಿಲ್ಲ. ಇಲ್ಲ ಇಲ್ಲ ಗೊತ್ತಿಲ್ಲ. ಇಲ್ಲೆಲ್ಲ ಹತ್ರದಲ್ಲಿ ಇದೆಯಂತಲ್ಲ. ಬೇಕಾದ್ರೆ ದುಡ್ಡು ತಗೊಳ್ಳಿ. ನಿಮ್ಗೇನ್ ಪ್ರಾಬ್ಲಮ್ ಆಗಲ್ಲ. ಜಸ್ಟ್ ಡೋಂಟ್ ವರಿ. ಒಂದು ಸಿಗರೇಟ್ ಕೊಡು. ಅಣ್ಣ, ಯಾವುದೋ ಒಂದು ಹುಡುಗಿ ಇಲ್ಲಿ ಗಾಂಜಾ ತೋಟ ತೋರ್ಸು ಅಂತಿದ್ದಾಳೆ. ನಾ ಸೈಲೆಂಟಾಗಿ ಅವಳನ್ನ ಕರ್ಕೊಂಡು ಹೋಗಿರ್ತೀನಣ್ಣ. ನಾ ಕರ್ಕೊಂಡು ಹೋಗಿರ್ತೀನಣ್ಣ ಅಲ್ಲಿಗೆ. ನೀವು ಬೇಗ ಬಂದ್ಬಿಡಿ. ಹೋಗೋಣ ಮೇಡಮ್, ಕೂತ್ಕೊಳ್ಳಿ. ಹಾ, ಇಲ್ಲೇ ಹತ್ತಿರದಲ್ಲೇ ಇದೆ, ಬನ್ನಿ. ತುಂಬಾ ದೂರ ಇದೆಯಾ? ಇಲ್ಲ ಮೇಡಮ್, ಇಲ್ಲೇ ಪಕ್ಕದಲ್ಲಿ. ಇನ್ನೂ ಮೇಲೆ ಹೋಗ್ಬೇಕಾ? ನೋಡಿ ಮೇಡಮ್, ಇವೆಲ್ಲ ಗಾಂಜಾ ಗಿಡಗಳೇ. ಅಲ್ಲ, ಇಷ್ಟೆಲ್ಲ ಬೆಳೆಸಿದ್ರ ಗಾಂಜಾನ? ಪೊಲಿಟಿಷಿಯನ್ಸ್ ಹೈ ಇನ್ಫ್ಲೂಯೆನ್ಸ್ ಇರೋದ್ರಿಂದ ಇಷ್ಟೆಲ್ಲ ಬೆಳೆಸೋಕೆ ಸಾಧ್ಯವಾಗಿದೆ ಮೇಡಮ್. ಹೌದು, ನಾನು ಇದನ್ನ ರೆಕಾರ್ಡ್ ಮಾಡ್ಕೋಬೋದಾ? ಮಾಡ್ಕೊಳ್ಳಿ, ತಲೆ ಕೆಡ್ಸ್ಕೊಬಿಡಿ ಮೇಡಮ್, ಆರಾಮಾಗಿ ಮಾಡ್ಕೊಳ್ಳಿ. ಈ ತರ ಗಾಂಜಾ ಬೆಳೆಸೋದು ತುಂಬಾ ತಪ್ಪಲ್ವಾ? ಇಂಥವ್ರಿಗೆಲ್ಲ ಶಿಕ್ಷೆ ಆಗ್ಬೇಕಲ್ವಾ? ನೋಡಿ ಮೇಡಮ್, ಇಂಥವ್ರಿಗೆಲ್ಲ ಶಿಕ್ಷೆ ಆಗ್ಬೇಕು ಅಂದ್ರೆ ರಾಜಕಾರಣಿಗಳ ಮನಸ್ಸು ಮಾಡಬೇಕು. ಮೇಡಮ್, ನೀವು ಶೂಟ್ ಮಾಡ್ಕೋತಾ ಇರಿ, ಒಂದು ನಿಮಿಷ ಬಂದೆ. ಕೊಡೆ ಇಲ್ಲಿ, ಕೊಡೆ ಕೊಡ ಇಲ್ಲಿ. ಏನೇ ಅನ್ಕೊಂಡಿದ್ಯಾ ನಮ್ಮನ್ನ?
ನೀನ್ ಬಂದ ತಕ್ಷಣ ನಿನ್ಗೆಲ್ಲ ತೋರ್ಸ್ಬಿಡ್ಬೇಕಾ? ಈ ಕಾಡು ನಮ್ದು. ಅವಳು ಕಾಡಲ್ಲಿ ತಪ್ಪಿಸ್ಕೊಂಡು ಓಡ್ ಹೋಗಿದ್ದಾಳೆ. ಇಷ್ಟೊತ್ತಿಗೆ ಯಾವ್ದಾದ್ರು ಬಂದು ಪ್ರಾಣಿ ತಿಂದು ತೇಗಿರುತ್ತೆ. ಹಲೋ ಹೇಳ್ರಾಜು. ಮಗ ಶ್ರುತಿ ಬ್ಯಾಂಗ್ಳೂರಲ್ಲಿ ಇಲ್ಲ ಮಗ, ಇಲ್ಲೇ ಎಲ್ಲೋ ತಪ್ಸ್ಕೊಂಡಿದ್ದಾಳೆ. ಒಂದು ವಿಟ್ನೆಸ್ ಸಿಕ್ಕಿದೆ. ಹೌದಾ? ಏನದು? ಬೇಗ ಬಾರಲು. ಅದೆಲ್ಲ ಫೋನಲ್ಲಿ ಹೇಳಕ್ಕಾಗಲ್ಲ ಕಣೋ. ಬೇಗ ಆ ಸ್ಪಾಟಿಗೆ ಬಾರೋ. ಹೌದಾ? ಓಕೆ ಓಕೆ, ಬಂದೆ ಈಗಲೇ ಬಂದೆ. ಮಗನೇ ಹೇಳು. ಬಿಟ್ಟು ಹೋದ್ರೆ ಬದುಕ್ತೀರಾ, ಇಲ್ಲ ಅಂದ್ರೆ ಇಬ್ರು ಇಲ್ಲೇ ಸತ್ತೋಗ್ತೀರಾ ನನ್ನ ಮಕ್ಕಳ. ನಿಮ್ಮಿಬ್ರು ಮುಖದಲ್ಲಿ ಸಾವಿನ ಕಳೆ ಕಾಣ್ತಾ ಇದೆ. ಯಾರ ಮುಖದಲ್ಲ ಸಾವಿನ ಭಯ ಕಾಣ್ತಿರೋದು? ನಮ್ ಬಾಸಿಗೆ ಏನಾದ್ರು ಗೊತ್ತಾದ್ರೆ ನಿಮ್ಮನ್ನ ಇಲ್ಲೇ ಹೂತಾಕ್ಬಿಡ್ತಾರೆ. ಯಾರೋ ಬಾಸ್? ಮಗನೇ ಯಾವನು ನೀನು? ಮಗ ಮಗ ಇವನೇ ನಮ್ಮ ಹುಡುಗಿ ಕ್ಯಾಮ್ರಾ ಕಿತ್ಕೊಂಡು ಹೊಡೆದಿದ್ದಾನೆ. ಅವನೊಬ್ಬನೇ ಅಲ್ಲ. ರಾಜು, ಅಣ್ಣ ಅವ್ರು ಲಾಡ್ಜ್ ಅಂತ ಸುತ್ತಾಡ್ತಾ ಇದ್ದೀರಣ್ಣ. ಸರಿಯಾಗಿ ಟೈಮ್ ನೋಡಿ ಸ್ಕೆಚ್ ತಿನ್ಕೋಣ ಅವರಿಗೆ. ಅವ್ರಿಬ್ರು ಕ್ಯಾಮ್ರಾ ಸಿಕ್ಬಿಡ್ತಾಣ. ಸಿಗ್ಲಿ ಬಿಡು, ನಮ್ಮನ್ ಬಿಟ್ಟು ಎಲ್ಲ ಓದ್ತಾರ ಅವರು. ಅಣ್ಣ ಮೆಮರಿ ಕಾರ್ಡ್ ಇದು ಓಕೆ. ಲ್ಯಾಪ್ಟಾಪ್ ಎಲ್ಲೋ? ಓ ಅದು ಏಯ್, ಲ್ಯಾಪ್ಟಾಪ್ ಅಲ್ಲಿ ಕಾಪಿ ಆಗಿದ್ರೆ ಏನೋ ಮಾಡ್ತೀಯಾ? ಸರಿ ತಗೊಂಡ್ಬರ್ತೀನಿ ಬಿಡೋಣ. ಯಾಗಿದೆ ಕ್ಲೈಮ್ಯಾಕ್ಸ್ ಥ್ರಿಲ್ಲು? ಕುಮಾರ ಕುಮಾರ ಏನೋ ಇದು? ಯಾಕೋ ಕುಮಾರ? ಬೇಡ ಕಣೋ, ಬೇಡ. ಕುಮಾರ ಯಾಕೋ ಈಗ ಮಾಡ್ತಿದ್ಯಾ? ಕುಮಾರ ಬಿಡ್ರೋ ಬಿಡ್ರೋ. ತಪ್ಪು ಮಾಡ್ತಾ ಇದೀಯ ನೀನು. ಬಿಡು ನನ್ನ ಕ್ಯಾಮ್ರಾ. ಪ್ರೆಸ್ ಮೇಡಮು ನಮ್ ಜಾಗ ಬಂದು ನಮ್ಮವನ ಹತ್ರನೇ ಸಹಾಯ ತಗೊಂಡು ನಮಗೆ ಆಪಿಡ ಬಂದ್ಯಾ? ಮೆಚ್ಚಬೇಕಾಗಿದ್ದೆ ಕಣೆ ನಿನ್ನ. ಅಣ್ಣ ಓಡೋಗ್ತಾ ಇದ್ದಾಳಣ್ಣ. ಅಣ್ಣ ಓಡೋಗ್ತಾ ಇದ್ದಾಳಣ್ಣ. ಓಡೋಗ್ತಾ ಇದ್ದಾಳೆ. ಎಲ್ಲೋ ಓಡೋಗ್ತಾಳೆ, ಸಿಕ್ತಾಳೆ. ಹಿಡ್ಕೊಳ್ರ ಅವಳನ್ನ. ಈ ಕಡೆ ಬರ, ಈ ಕಡೆ ಬರ, ಈ ಕಡೆ ಬರ, ಈ ಕಡೆ ಓಡೋ, ಈ ಕಡೆ ಓಡೋ, ಓಡೋ ಓಡೋ ಓಡೋ. ನಿಂತ್ಕೊಳ್ಳೆ. ರಾಜ ಹಿಡ್ಕೊಳ್ಳೋ ಅವಳನ್ನ. ಎಲ್ಲ ಹೋಗ್ತೀಯಾ? ಯಾರು ಬರಲ್ಲ. ಎಲ್ಲದಕ್ಕೂ ನಾವೇ ಕಾಪಾಡೋದು ನಿನ್ನ. ಆ ಕಡೆ ರೈಟ್
ಎಲ್ಲೋ ತಪ್ಪಿಸ್ಕೊಂಡಿರ್ತಾಳೆ. ಏ ನೀನ್ ರೈಟ್ಗೆ ಹೋಗ, ನೀನ್ ಲೆಫ್ಟ್ ಅಲ್ಲಿ ಬರೋ. ಅವಳು ಸಿಕ್ಕಿಲ್ಲ, ಅವಳು ಡೆಡ್ ಬಾಡಿನೂ ಸಿಕ್ಕಿಲ್ಲ ಅಂತದ್ರಲ್ಲಿ ನೀನ್ ಅವಳನ್ನ ಬೆಂಗಳೂರಿಂದ ಹುಡ್ಕೊಂಡ್ ಬಂದಿದೀಯಾ? ಏನೋ ಫ್ರೆಂಡ್ ಅಂತ ರಾತ್ರಿ ಎಲ್ಲ ಪಾಠ ಹೇಳ್ಕೊಟ್ಟಿಯಲ್ಲ ಅಂತ ವಾಪಸ್ ಸೇಫ್ ಆಗಿ ಬೆಂಗಳೂರು ಹೋಗೋ ದಾರಿ ಮಾಡಿಕೊಟ್ರೆ ನನ್ನ ಮಗನೇ ಬಾಂಡ್ ತರ ನನ್ನ ಬುಡಕೆ ಬಂದಿರ್ತೀಯಾ? ಈಗ ಅನುಭವಿಸೋ. ಏಯ್ ಕೇಳಿಸ್ಕೊಡ್ರ, ಇವ್ರ ಹುಡುಗಿ ಸಿಗೋ ತನಕ ಇಲ್ಲೇ ಇರ್ಬೇಕು. ಇವ್ರು ಸೇಫ್ ಆಗಿ ನೋಡ್ಕೊಳ್ಳಿ. ಸಿಕ್ಕಿದ್ಮೇಲೆ ಎಲ್ರನ್ನು ಮುಗಿಸ್ಬಿಡೋಣ. ಸರಿ ಕುಮಾರ, ನನ್ನ ಮಕ್ಕಳನ್ನ ಇಲ್ಲೇ ಸಮಾಧಿ ಮಾಡ್ಬಿಡೋಣ. ಕುಮಾರ ಹೌದಣ್ಣ. ಕುಮಾರ ಏಯ್ ನೋಡ್ಕೊಡ್ರ, ಕುಮಾರ ಯಾಕೋ ಹಿಂಗ್ ಮಾಡ್ತಿದ್ದೆ ಕುಮಾರ. ಎಲ್ಲಿ ಕಾಣ್ತಾ ಇಲ್ವೋ? ಹತ್ರ ಮೇಲೆ ಹತ್ರ. ಈ ನನ್ ಮಕ್ಳ ಜೊತೆ ಸೇರಿ ನಮ್ ಟೈಮ್ ಎಲ್ಲ ಹಾಳಾಯ್ತು. ಆದ್ರೂ ನಿಮ್ ಹುಡ್ಗಿ ಜೊತೆ ಮಜಾ ಮಾಡಿನೇ ನನ್ ಮಕ್ಳ ನಿಮ್ಮನ್ ಸಾಯಿಸೋದು. ಹುಚ್ಚ ನಮ್ಗೆ ಅವತ್ತು ಸಿಕ್ಕಿದ್ನಲ್ಲ, ಯಾರೋ ಇವನು? ಅದಕ್ಕೆ ಏನ್ ಇವಾಗ? ಹೋಗ ಹೋಗ ನನ್ ಮಗನೇ, ಹೋಗ. ಸಾಯ್. ಏನೋ ಇವನು? ತಗೊಳ್ಳೋ ಮಗ ಇನ್ನೊಂದ್ ಗ್ಲಾಸ್ ಕುಡುಕ್ ನನ್ ಮಗನ, ಹುಚ್ಚ ನನ್ ಮಗನ. ಏನೋ ಹಿಂಗ್ ಕುಡಿತಾವನೆ. ಕರೆಕ್ಟ್ ಮಾಡ್ಕೊಳ್ಳೋಣ. ಏ ಚಬ್ಬಿ, ಈ ಹುಚ್ಚಿನ ಮಗ ಎಲ್ಲಿಂದ ಬಂದು ಉಳ್ಳು ನನ್ ಮಗ. ಕುಡಿಯ ಕುಡಿಯ. ಯಾಕೋ ತಗೋ. ಆಗುತ್ತಿಲ್ಲ ಆಗುತ್ತಿಲ್ಲ. ಹೇಳೋ ಸಡೆ. ಅಣ್ಣ ಅವ್ರು ಸಿಕ್ಕಿದ್ರಣ್ಣ, ನೀವು ಬೇಗ ಬಂದ್ಬಿಡಿ. ಹೌದಾ? ಅಲ್ಲೇರೋ, ಬರ್ತಿದ್ದೀನಿ, ಈಗ ಬರ್ತಿದ್ದೀನಿ. ಕುಡುಕ್ ನನ್ ಮಗನ ನೋಡು. ಹೊಡಿರೋ.
ನಿಮ್ಮಂಥವ್ರು ಅದನ್ನ ದುರುಪಯೋಗ ಪಡ್ಕೋತೀರ. ನಿಮ್ಮಂಥವ್ರು ಸಾಯ್ಬೇಕು. ನಿಮ್ಮಂಥವ್ರಿಂದ ಸಮಾಜಕ್ಕೆ ಕೆಟ್ಟ ಹೆಸರು, ಸರ್ಕಾರಕ್ಕೆ ಕೆಟ್ಟ ಹೆಸರು. ಸಾಯಿಸ್ಬಿಟ್ಟೆ. ಸಾಯ್ಬೇಕು. ಗೆಳೆಯ ಗೆಳೆಯ ಹೇಳಿ ನಮ್ಜ ಬರವಾಗ ಉಳಿಬಾರ್ದು. ಹುಷಾರ್ ಗೆಳೆಯ, ನಿಧಾನಕ್ಕೆ ಬರೋ, ನೋಡ್ಕೊಂಡು ನಡಿ. ಶ್ರುತಿ ಇಲ್ಲೆಲ್ಲೋ ಇರ್ಬೋದಲ್ಲ? ಏನೋ ಇಷ್ಟ ಆಳ ಇದೆಯಲ್ಲೋ, ಏನಿದು? ಎಲ್ಲಿ ಹೋಗಿರ್ಬೋದು ಇವಳು? ಹಾಗೆ ಮುಂದೆ ನೋಡ್ಕೊಂಡು ನಡಿ. ಇಲ್ಲೇ ಇರ್ತಾರೆ ಅನ್ಸಲ್ವಾ? ಇಳಿಜಾರಿದೆ, ಹುಷಾರು. ಅಲ್ಲೋಡು, ಅಲ್ಲೆಲ್ಲಾರು ಇರ್ಬೋದಾ? ಆ ಕಡೆನೇ ನಡಿ. ನಿಧಾನಕ್ಕೆ ಬರೋ. ಶ್ರುತಿ, ಶ್ರುತಿ ನೋಡು, ನಾನು ಬಂದಿದ್ದೀನಿ. ಶ್ರುತಿ ಮಾತಾಡು. ಶ್ರುತಿ ಎತ್ತು. ಶ್ರುತಿ ಎದ್ದೇಳು. ಶ್ರುತಿ ನೋಡು. ಶ್ರುತಿ ಮೊದಲು ಎತ್ತು. ಶ್ರುತಿ ನಾನು ಬಂದಿದ್ದೀನಿ. ರಾಜ್ ಮೊದಲು ಏನಾಗಿದೆ ನೋಡು. ಶ್ರುತಿ ಮಾತಾಡು. ಶ್ರುತಿ, ಶ್ರುತಿ ನೋಡಿ ಯಾರು ಬಂದಿದ್ದಾರೆ. ಶ್ರುತಿ, ಶ್ರುತಿ ಮಾತಾಡು. ಶ್ರುತಿ, ಶ್ರುತಿ ಏನಾಯ್ತು ಶ್ರುತಿ? ಶ್ರುತಿ ನೋಡು. ಶ್ರುತಿ ನಾನು ನೋಡು. ಶ್ರುತಿ ನಾನು ಬಂದಿದ್ದೀನಿ. ಶ್ರುತಿ ಟೆನ್ಷನ್ ತಗೋಬೇಡ ನೀನು. ಸಾರಿ ಕಡೆ ನಡಿ ಹೋಗೋಣ. ನಾನಿದ್ದೀನಿ, ನಿಧಾನ. ನಿನ್ಗೋಸ್ಕರ. ಯಾಕೋ ನನ್ನ ಬಿಟ್ಟು ಹೋದೆ ಶ್ರುತಿ? ನೀನ್ ನನ್ ಕಂಡ್ರೆ ಇಷ್ಟ ಇಲ್ಲ ಅಲ್ವಾ? ಶ್ರುತಿ ಪ್ಲೀಸ್ ಶ್ರುತಿ, ಮತ್ ಯಾಕೋ ನನ್ನ ಸೇವ್ ಮಾಡ್ದೆ? ನೀನಂದ್ರೆ ನನ್ನ ಪ್ರಾಣ. ಏನ್ ಬಿಟ್ಬಿಡು ನನ್ನ. ಸೋ ಮಚ್. ನಾನಿಲ್ಲ ಪ್ರಾಣ ಐ ಕಾಂಟ್ ಬಿಟ್ಬಿಡ್ತೀನಿ. ಸ್ಟೇ ವಿತೌಟ್ ಯು. ಸತ್ತೋಗ್ತೀನಿ. ನಿಜವಾಗ್ಲೂ ಕಡೆ ನನ್ನ ಮೇಲೆ ಅರ್ಥ ಮಾಡ್ಕೋ ಶ್ರುತಿ. ಬಾ ಹೋಗೋಣ. ಹೌದಾ? ನಿಜವಾಗ್ಲೂ? ಪ್ರಾಮಿಸ್?